ಅವರು ಫಲಿಮಾರು ಮಠಾಧೀಶರಾದ ಶ್ರೀ ಶ್ರೀ ವಿದ್ಯಾಧೀಶ ಶ್ರೀಪಾದಂಗಳವರ ಬಳಿ ತಮ್ಮ ಸುಧಾ ವ್ಯಾಸಂಗವನ್ನ ನಡೆಸ್ತಾ ಇದ್ದಾರೆ. ಇವರು ಈ ದಿವಸ ಈ ಒಂದು ಕಾರ್ಯಕ್ರಮದಲ್ಲಿ ರಾಘವೇಂದ್ರ ಸಪ್ತಾಹ ಮಹೋತ್ಸವದಲ್ಲಿ ಶ್ರವಣ ಮನನ ಸಾಧನೆಯ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಇಲ್ಲಿ ಮಂಡಿಸಲಿದ್ದಾರೆ. ಮತ್ತೊಮ್ಮೆ ಅವರಿಗೆ ಸ್ವಾಗತವನ್ನು ಬಯಸುತ್ತಾ ಅವರು ತಮ್ಮ ಪ್ರವಚನ ಮಾಲಿಕೆಯನ್ನ ಪ್ರಾರಂಭಿಸಬೇಕು ಅಂತ ಕೇಳಿಕೊಳ್ತಾರೆ. प्रविच्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्. विज्ञानरोचिः परिपूरितान्तः बाह्याण्डकोशं हरितोपलाभं तर्काभयेतं विधिशर्वपूर्वगीर्वाणविज्ञानदं आनतोऽस्मि. रामाय रामभद्राय रामचन्द्राय वेधसे रघुनाथाय नाथाय सीतायाः पतये नमः. श्रीबुद्धगुरुभ्यो नमः. राघवेन्द्रगुरुभ्यो नमः. ಭಗವಂತನು ಈ ಜಗತ್ತನ್ನು ಸೃಷ್ಟಿ ಮಾಡಿದವನು. ಆ ಭಗವಂತನ ಸೃಷ್ಟಿಯಲ್ಲಿ ಎರಡು ಬಗೆ, ಜೀವರು ಮತ್ತು ಜಡ ಎಂಬುದಾಗಿ. ಭಗವಂತನ ಪ್ರಾಪ್ತಿಗಾಗಿ ಜೀವರು ಸಾಧನೆಯನ್ನು ಮಾಡಬೇಕಾದ್ದು ಅವರ ಕರ್ತವ್ಯ. ಭಗವಂತನ ಆ ಸ್ವರೂಪವನ್ನು ತಿಳಿಯುವುದಕ್ಕೋಸ್ಕರ, ಆ ಭಗವಂತನ ಸ್ವರೂಪವನ್ನು ಪಡೆಯುವುದಕ್ಕೋಸ್ಕರ ಜೀವನು ಶ್ರವಣ ಮನನಾದಿ ಸಾಧನೆಯನ್ನು ಮಾಡಬೇಕು. ಸಾಮಾನ್ಯವಾಗಿ ಲೋಕದ ಜನರಲ್ಲಿ ಒಂದು ಗುರಿ ಅಂತ ಇರುತ್ತದೆ. ನಾವು ಹಣವನ್ನು ಸಂಪಾದನೆ ಮಾಡಬೇಕು, ಅದರಿಂದ ನಮ್ಮ ಜೀವನವನ್ನು ಸಾಗಿಸಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆಯ ವ್ಯಾಸಂಗ, ಅದರಿಂದ ಅವರಿಗೂ ಕೂಡ ಸಂಪಾದನೆ ಆಗುವಂತೆ ಮಾಡಬೇಕು. ಈ ರೀತಿಯಾಗಿ ಗುರಿ ಇರುತ್ತದೆ. ಆದರೆ ಅದು ನಮ್ಮ ಶರೀರಕ್ಕೆ ಸಂಬಂಧಪಟ್ಟಂತಹ ಗುರಿ. ನಮ್ಮ ಆತ್ಮ ಜೀವನಿಗೆ ಇರಬೇಕಾದ ಗುರಿ ಯಾವುದು ಅಂತ ಕೇಳಿದರೆ ಪರಮಾತ್ಮನನ್ನು ಹೊಂದುವುದು. ಹಣ ಸಂಪಾದನೆ ಮಾಡುವುದು, ಕೀರ್ತಿಯನ್ನು ಗಳಿಸುವುದು ಅದು ಜೀವನ ಗುರಿಯಲ್ಲ, ಅದು ಜೀವನಿಗೆ ಸಂಬಂಧಪಟ್ಟಂತಹ ದೇಹದ ಗುರಿ. ಆದರೆ ಪ್ರತಿಯೊಂದು ಜೀವನಿಗೂ ಪರಮಾತ್ಮನನ್ನು ಹೊಂದುವುದು ಮುಖ್ಯವಾದ ಗುರಿಯಾಗಿರಬೇಕು. ಆದ್ದರಿಂದ ಜೀವನಿಗೆ ಅನೇಕ ಶರೀರಗಳು ಬರ್ತವೆ. ಇದು ಅವನು ಸಂಪಾದಿಸಿದ್ದಲ್ಲ, ಭಗವಂತನು ಜೀವನಿಗೋಸ್ಕರ ಕೊಟ್ಟಿದ್ದು. ಆ ಶರೀರವನ್ನು ನಾವು ಸದುಪಯೋಗಪಡಿಸಿದರೆ ಭಗವಂತನ ಪ್ರಾಪ್ತಿಗೆ ಆ ಶರೀರವು ಸಾಧನವಾಗ್ತದೆ. ಶರೀರವು ಸಾಧನವಾಗುವ ಬಗೆ ಬಹು ರೀತಿಯಲ್ಲಿರುತ್ತದೆ. ಶರೀರದಲ್ಲಿರುವ ಇಂದ್ರಿಯಗಳನ್ನು ಭಗವಂತನೆಡೆಗೆ ಹರಿಸಿ ಆ ಇಂದ್ರಿಯಗಳಿಂದ ಭಗವಂತನ ಜ್ಞಾನವನ್ನು ಸಂಪಾದನೆ ಮಾಡುವುದು. ಪ್ರತಿಯೊಂದು ಇಂದ್ರಿಯದಿಂದ, ಉದಾಹರಣೆಗೆ ಶ್ರವಣೇಂದ್ರಿಯ ಅಂದರೆ ಶ್ರೋತ್ರೇಂದ್ರಿಯ, ಕಿವಿಯಿಂದ ಭಗವಂತನ ವಿಷಯಗಳನ್ನು ಕೇಳುವುದು. ಇದರಿಂದ ಭಗವಂತನ ಜ್ಞಾನ ಆಗ್ತದೆ. ಜ್ಞಾನದಿಂದ ಉಳಿದ ಇತರ ಪ್ರಪಂಚದ ವಿಷಯಗಳಲ್ಲಿ ವಿರಕ್ತಿ ಬರ್ತದೆ. ಅಂದರೆ ನಮಗೆ ಈ ಜಗತ್ತು ಬೇಡ, ಪ್ರಪಂಚ ಬೇಡ, ಪ್ರಪಂಚದ ವಿಷಯಗಳು ಸಾಕು, ಇಷ್ಟೆಲ್ಲ ಜಂಜಾಟವಿರುವ ಈ ದುಃಖದ ಮೇಲನವನ್ನು ಹೊಂದಿರತಕ್ಕಂತಹ ಈ ಸಂಸಾರ ಬೇಡ ಎಂಬ ವಿರಕ್ತಿ ಮೂಡುತ್ತದೆ. ಅದರಿಂದ ಇನ್ನೂ ಆ ಜ್ಞಾನವು ವೃದ್ಧಿ ಹೊಂದುತ್ತದೆ. ಈ ಅಪರೋಕ್ಷ ಜ್ಞಾನದಿಂದಲೇ ಭಗವಂತನ ಪ್ರಾಪ್ತಿ ಆಗುವುದು. ಭಗವಂತನ ಪ್ರಾಪ್ತಿಯೇ ಮೋಕ್ಷ. ಮೋಕ್ಷವು ಪ್ರತಿಯೊಂದು ಜೀವನ ಸ್ವರೂಪಭೂತವಾದ್ದು.
ಮೊದಲಿಗೆ ಶ್ರವಣೇಂದ್ರಿಯ ಮೊದಲ ಮೆಟ್ಟಲು ಅಂದರೆ ಭಗವಂತನ ಪ್ರಾಪ್ತಿಗೆ ಶ್ರವಣ ಸಾಧನ ಅಂದರೆ ಭಗವಂತನ ವಿಷಯಗಳನ್ನು ಕೇಳುವುದು ಮೊದಲ ಸಾಧನೆಯ ಮೊದಲ ಮಜಲು. ಇದನ್ನು ಭಕ್ತಿಯ ಸಾಧನವಾಗಿ ಹೇಳ್ತಾರೆ. ಅಂದರೆ ನವವಿಧ ಭಕ್ತಿ ಅಂತ ಹೇಳ್ತೇವೆ ನಾವು. 9 ಬಗೆಯ ಭಕ್ತಿ, ಅಂದರೆ ಭಕ್ತಿ ಒಂದೇ ಆದರೂ ಕೂಡ ಭಕ್ತಿಗೆ ಸಾಧನವಾದದ್ದು 9 ಇವೆ. ಯಾವುದೆಂದರೆ ಶ್ರವಣಂ, ಕೀರ್ತನಂ ವಿಷ್ಣೋ, ಸ್ಮರಣಂ ಪಾದಸೇವನಂ, ಅರ್ಚನಂ ವಂದನಂ ದಾಸ್ಯಂ, ಸಖ್ಯಂ ಆತ್ಮನಿವೇದನಂ. ಮೊದಲಿಗೆ ದೇವರ ಬಗ್ಗೆ ಕೇಳಬೇಕಂತೆ, ಶ್ರವಣ ಮಾಡಬೇಕು. ಅದರ ನಂತರ ಕೀರ್ತನೆ ಮಾಡಬೇಕು, ಅಂದರೆ ಆ ಭಗವಂತನ ಗುಣಗಳನ್ನು ಇನ್ನೊಬ್ಬರಿಗೆ ಹೇಳಬೇಕು. ಅನಂತರ ಪಾದಸೇವನೆ ಮಾಡಬೇಕು, ಅಂದರೆ ಭಗವಂತನ ಶಿಷ್ಯರ, ಭಗವಂತನ ಅಧೀನದಲ್ಲಿರತಕ್ಕಂತಹ ಗುರುಗಳ ಶುಶ್ರೂಷೆ ಮಾಡಬೇಕು. ಆಮಂತಹ ಅರ್ಚನೆ ಮಾಡಬೇಕು, ಭಗವಂತನ ಪೂಜೆ ಮಾಡಬೇಕು. ವಂದನಂ, ಭಗವಂತನನ್ನು ವಂದಿಸಬೇಕು, ದೇಹತಃ ಮಾನಸಿಕವಾಗಿ ಹಾಗೆಯೇ ವಾಚಿಕವಾಗಿ ದೇವರನ್ನು ಸ್ತುತಿಸಬೇಕು. ಅನಂತರ ಇದೆಲ್ಲ ಸಾಧನೆ ನಡೆದ ನಂತರ ಫಲರೂಪವಾಗಿ ದಾಸ್ಯ ಬರ್ತದೆ. ಅಂದರೆ ನಾನು ಭಗವಂತನ ದಾಸ ಎಂಬ ಎಚ್ಚರ ಮೂಡುತ್ತದೆ. ಇನ್ನೊಂದು ಮುಖ ಸಖ್ಯ, ಭಗವಂತನಲ್ಲಿ ಗೆಳೆತನ ಹೆಚ್ಚಾಗ್ತದೆ. ಕೊನೆಗೆ ಭಗವಂತನು ನನ್ನ ಸ್ವಾಮಿ ಎಂಬ ಭಾವನೆಯು ವ್ಯಕ್ತ ಆಗ್ತದೆ. ಭಗವಂತನ ದಾಸ ನಾನು, ಭಗವಂತನ ದಾಸನಾದ್ದರಿಂದ ನಾನು ಅವನು ನಿನ್ನವ ನಾನು ಎಂಬ ಅರಿವು ಮೂಡುತ್ತದೆ. ಇದನ್ನು ಆತ್ಮನಿವೇದನ ಹೇಳ್ತಾರೆ. ಮೊದಲಿಗೆ ಹೇಳಿದ್ರು ಶ್ರವಣ ಹೇಗಾಗ್ತದೆ? ಶ್ರವಣ ಮಾಡಬೇಕಾದ್ರೆ ಯಾವುದೆಲ್ಲ ನಾವು ಶ್ರವಣ ಮಾಡಬೇಕು, ಯಾವ ಶಾಸ್ತ್ರದ ಅಧ್ಯಯನ ಮಾಡಬೇಕು? ಸಾಮಾನ್ಯವಾಗಿ ಕಿವಿ ಎಂಬುದು ಜೀವನ ಮುಖ್ಯವಾದ ಇಂದ್ರಿಯ. ಸಾಮಾನ್ಯವಾಗಿ ಹೇಳ್ತಾರೆ ಸರ್ವೇಂದ್ರಿಯಾಣಾಂ ನಯನಂ ಪ್ರಧಾನಂ. ಕಣ್ಣು ಮನುಷ್ಯನಿಗೆ ಮುಖ್ಯ ಇಂದ್ರಿಯ ಅಂತ. ಆದರೆ ಮೇಲ್ನೋಟದಲ್ಲಿ ಕಣ್ಣು ಇಂದ್ರಿಯ ಮುಖ್ಯವಾದ ಇಂದ್ರಿಯ ಆದರೂ ಕೂಡ ಅದು ಸೌಂದರ್ಯಕ್ಕೆ ಮಾತ್ರ ಸಾಮಾನ್ಯವಾಗಿ ಗಮಕ ಆಗ್ತದೆ. ಆದರೆ ಶ್ರೋತ್ರೇಂದ್ರಿಯ ಹಾಗಲ್ಲ, ಅದು ಭಗವಂತನ ಪ್ರಾಪ್ತಿಗೆ ಮುಖ್ಯವಾದ ಕಾರಣ. ಕಣ್ಣು ಭಗವಂತನ ಪ್ರಾಪ್ತಿಗೆ ನೇರವಾಗಿ ಕಾರಣ ಆಗುವುದಿಲ್ಲ. ಯಾಕೆಂದರೆ ಈ ಭೌತಿಕ ಇಂದ್ರಿಯ ಭಗವಂತನನ್ನು ಕಾಣಲು ಸಾಧ್ಯವಿಲ್ಲ. ಇಂದ್ರಿಯಕ್ಕೆ ಭಗವಂತನ ಕಾಣುವಿಕೆ ಸಿಗುವುದಿಲ್ಲ, ಯಾಕೆಂದರೆ ಅವನು ಅಪ್ರಾಕೃತನಾಗಿದ್ದಾನೆ. ಆದರೆ ಶ್ರವಣೇಂದ್ರಿಯದಿಂದ ಭಗವಂತನ ವಿಷಯಗಳನ್ನು ಕೇಳಬಹುದು. ಮತ್ತೆ ಯಾವ ಇಂದ್ರಿಯದಿಂದಲೂ ಕೂಡ ಭಗವಂತನನ್ನು ಅನುಭವಿಸಲು ಸಾಧ್ಯವಿಲ್ಲ. ಜಿಹ್ವೇಂದ್ರಿಯ, ಘ್ರಾಣೇಂದ್ರಿಯ ಮತ್ತು ತ್ವಗೇಂದ್ರಿಯದಿಂದ ಭಗವಂತನನ್ನು ಮುಟ್ಟಲು ಸಾಧ್ಯ ಇಲ್ಲ, ಅವನನ್ನು ಸ್ವೀಕಾರ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಶ್ರವಣೇಂದ್ರಿಯದಿಂದ, ನಮ್ಮ ಕಿವಿಯಿಂದ ಭಗವಂತನ ಶಾಸ್ತ್ರಗಳನ್ನು ಕೇಳಬಹುದು. ಗುರುಗಳ ಶುಶ್ರೂಷೆ ಮಾಡಿ ಅವರಿಂದ ವೇದ, ಬ್ರಾಹ್ಮಣ ಮೊದಲಾದವರು ವೇದಗಳನ್ನು ಅಧ್ಯಯನ ಮಾಡಬಹುದು. ಹಾಗೆಯೇ ಸ್ತ್ರೀಯರು ಲಕ್ಷ್ಮೀ ಶೋಭಾನೆ ಮೊದಲಾದವುಗಳನ್ನು ಅವರಿಂದ ಕೇಳಬಹುದು, ಅದರ ಅರ್ಥವನ್ನು ತಿಳಿಯಬಹುದು. ಕೇವಲ ಪಾರಾಯಣ ಮಾಡುವುದರಿಂದ, ಕೇವಲ ಓದುವುದರಿಂದ ಇದು ಸಿಗುವಂತಹದ್ದಲ್ಲ, ಅದರಿಂದ ಜ್ಞಾನ ಬರುವುದಿಲ್ಲ. ಅದರ ಅರ್ಥವನ್ನು ತಿಳಿಯುವುದರಿಂದ ಮಾತ್ರ ಭಗವಂತನ ಜ್ಞಾನ ಬರುತ್ತದೆ. ಆದ್ದರಿಂದ ಪ್ರತಿಯೊಂದು ಸಾಧನೆಯೂ ಕೂಡ ಜ್ಞಾನದಲ್ಲಿ ಕೊನೆಗೊಳ್ಳುತ್ತದೆ. ಕೇವಲ ಶ್ರವಣ ಪ್ರಯೋಜನಕಾರಿಯಲ್ಲ, ಅದರ ಅರ್ಥವನ್ನು ತಿಳಿದು ಕೇಳುವಂತಹದ್ದು ಮೋಕ್ಷಕ್ಕೆ ಸಹಕಾರಿಯಾಗ್ತದೆ. ಹಾಗೆ ಶ್ರವಣವು ನಮ್ಮ ಸಾಧನೆಯ ಮೊದಲ ಮೆಟ್ಟಲು ಅಂತ ಹೇಳಿದ್ವಿ. ಅದರಿಂದ ಶ್ರವಣವನ್ನು ಯಾವ ರೀತಿಯಾಗಿ ಮಾಡಬೇಕು? ಆ ಶ್ರವಣದಿಂದ ನಮಗೆ ಮೋಕ್ಷವು ಯಾವ ರೀತಿಯಾಗಿ ಆಗ್ತದೆ ಎಂಬುದನ್ನು ತಿಳಿಸಿದಂತಾಯಿತು. ನಂತರ ಕೀರ್ತನೆ ಮಾಡಬೇಕಂತೆ. ಕೇಳಿ ಸುಮ್ಮನೆ ಕೂತ್ಕೊಂಡ್ರೆ ಸಾಕಾಗುವುದಿಲ್ಲ, ಅದನ್ನು ಇನ್ನೊಬ್ಬರಿಗೆ ಹೇಳಬೇಕು.
ಆವಾಗ ನಮಗೆ ಇನ್ನೂ ಹೆಚ್ಚು ತಿಳಿದಂತಾಗ್ತದೆ. ಕೇಳುವಾಗ ಸ್ವಲ್ಪ ತಿಳಿದರೂ ಕೂಡ ಅದನ್ನು ಹೇಳುವಾಗ ಇನ್ನೂ ಜಾಸ್ತಿ ನಮಗೆ ತಿಳಿತದೆ. ಇನ್ನೊಬ್ಬರಿಗೆ ಅದರ ಬಗ್ಗೆ ಹೇಳಬೇಕು. ನೀವು ಮನೆಗೆ ಹೋಗ್ತೀರಿ, ಹೀಗೆಲ್ಲ ಹೇಳಿದ್ರು, ಭಗವಂತನ ಈ ಗುಣವನ್ನು ಹೇಳಿದ್ರು, ಇದರಲ್ಲಿ ಈ ರೀತಿಯಾಗಿ ಇದೆ ಅಂತ ಹೇಳಿದ್ರು, ಅದನ್ನು ಇನ್ನೊಬ್ಬರಿಗೆ ಹೇಳುವುದರಿಂದ ನಮ್ಮ ಜ್ಞಾನವು ಅಭಿವೃದ್ಧಿ ಆಗ್ತದೆ. ಬೇರೆ ಯಾವುದೇ ವಸ್ತು ಇದ್ರೂ ಕೂಡ ಅದನ್ನು ಇನ್ನೊಬ್ಬರಿಗೆ ಕೊಡುವುದರಿಂದ ನಮ್ಮಲ್ಲಿ ವೃದ್ಧಿ ಆಗುವುದಿಲ್ಲ. ಆದರೆ ಶಾಸ್ತ್ರ ವಿಷಯ, ಭಗವಂತನ ವಿಷಯವನ್ನು ಕೊಡುವುದರಿಂದ ನಮಗೆ ಅದರ ಜ್ಞಾನ ಹೆಚ್ಚಾಗ್ತದೆ. ಅಷ್ಟೇ ಅಲ್ಲದೆ ಅದರಿಂದ ಪುಣ್ಯವೂ ಸಂಪಾದನೆ ಆಗ್ತದೆ. ಆದ್ದರಿಂದ ಕೀರ್ತನವನ್ನು ಅದರ ನಂತರದಲ್ಲಿ ಹೇಳಿದರು. ಆದರೆ ಯಾಕೆಂದ್ರೆ ಶ್ರವಣ ಮಾಡದೆ ಕೀರ್ತನೆ ಮಾಡಬಾರದು ಎಂಬುದನ್ನು ಇದರಿಂದ ತಿಳಿಸ್ತಾರೆ. ಭಗವಂತನ ಬಗ್ಗೆ ಹೇಳಬೇಕಾದ್ರೆ ಮೊದಲಿಗೆ ಅದರ ಬಗ್ಗೆ ಕೇಳಿರಬೇಕು. ಭಗವಂತನ ಕೀರ್ತನೆ ಮಾಡಬೇಕು. ಅಂದರೆ ಶಿಷ್ಯರಿಗೆ ಗುರುವಾದವನು ಭಗವಂತನ ಬಗ್ಗೆ ಹೇಳಬೇಕು, ಭಗವಂತನ ಗುಣಗಳನ್ನು ಹೇಳಬೇಕು. ಯಾವ ರೀತಿಯಾಗಿ ಅಂದರೆ ಮೊದಲಿಗೆ ವಿದ್ಯಾರ್ಥಿಯನ್ನು ಕುಳ್ಳಿರಿಸಿ ಅವನಿಗೆ ವೇದವನ್ನು ಅಭ್ಯಾಸ ಮಾಡಬೇಕು, ಅದರ ನಂತರ ವೇದಾಂತವನ್ನು ಅಭ್ಯಾಸ ಮಾಡಿಸಬೇಕು. ಈ ರೀತಿಯಾಗಿ ಭಗವಂತನ ಗುಣಗಳನ್ನು ಅನುಸಂಧಾನ ಮಾಡುವುದರಿಂದ ಆ ಶ್ರವಣ ಮಾಡಿದರ ಫಲ ಸಿಕ್ಕಿದಂತಾಗ್ತದೆ. ಕೇವಲ ಶ್ರವಣ ಮಾಡಿದರೆ ಪ್ರಯೋಜನ ಇಲ್ಲ, ಅದನ್ನು ಇನ್ನೊಬ್ಬರಿಗೆ ಹೇಳಬೇಕು. ಅದರಿಂದ ನಾವು ಕೇಳಿದ್ದು ಸಾರ್ಥಕ ಎನಿಸ್ತದೆ. ಈ ಕೀರ್ತನೆ ಇದೆಯಲ್ಲ, ಇದನ್ನು ವೇದದಲ್ಲಿ ಹೇಳ್ತಾರೆ. ಏನಂದ್ರೆ ಶ್ರವಣ ಮತ್ತು ಕೀರ್ತನೆಯನ್ನು ಒಂದು ಉದಾಹರಣೆ ರೂಪದಲ್ಲಿ ದೃಷ್ಟಾಂತವಾಗಿ ಹೇಳ್ತಾರೆ. ಸತ್ತೂಮಿವ ತಿತಾವುನ ಪುನಂತೋಹೋ ಅಂತ. ಏನಂದ್ರೆ ನಾವು ಹಿಂದಿನ ಕಾಲದಲ್ಲಿ, ಈಗ ಇಲ್ಲ, ಏನಂದ್ರೆ ಜರಡೆ ಅಂತ ಹೇಳ್ತೀವಿ, ಅದರಿಂದ ಹಿಟ್ಟನ್ನು ಸಾರಿಸ್ತೀವಿ. ಅದರಿಂದ ಏನು ಹಿಟ್ಟು ಕೆಳಗೆ ಬೀಳ್ತದೆ ಅದನ್ನು ನಾವು ಸ್ವೀಕಾರ ಮಾಡ್ತೇವೆ. ಮೇಲೆ ಕಸ ಏನಿದ್ದು ಅದನ್ನು ಹೊರಗಾಗ್ತೇವೆ. ಹಾಗೆ ನಾವು ಕೇಳಬೇಕಂತೆ, ಭಗವಂತನ ಬಗ್ಗೆ ಮಾತ್ರ ಕೇಳಬೇಕು. ಉಳಿದದ್ದು ಲೋಕ ವಿಚಾರ ಹಾಗೆ ಅದನ್ನು ನಾವು ಕೇಳಬಾರ್ದು, ಅದನ್ನು ದೂರವಿಡಬೇಕು. ಅದನ್ನು ಹೇಳ್ತಿದ್ದಾರೆ. ನಾವು ಯಾವ ರೀತಿಯಾಗಿ ಆ ಜರಡೆಯಲ್ಲಿ ಕೆಳಗೆ ಉಳಿದಿದ್ದನ್ನು ನಾವು ಸ್ವೀಕರಿಸ್ತೇವೋ ಹಾಗೆ ಮೇಲೆ ಉಳಿದದ್ದನ್ನು ಬಿಡ್ತೇವೋ, ಅದೇ ರೀತಿಯಾಗಿ ನಾವು ಕಿವಿಯಲ್ಲಿಯೂ ಕೂಡ ಕೆಟ್ಟದ್ದನ್ನು ಹೊರಗೆ ಬಿಡಬೇಕಂತೆ. ಯಾವುದು ಒಳ್ಳೆಯ ವಿಷಯ ಇರ್ತದೋ ಅದನ್ನು ಮಾತ್ರ ಸ್ವೀಕಾರ ಮಾಡಬೇಕು. ಹಾಗೆ
ನಾವು ಇನ್ನೊಬ್ಬರಿಗೆ ಹೇಳ್ತೇವೆ, ಒಳ್ಳೆಯ ವಿಷಯವನ್ನು ಹೇಳ್ತೇವೆ. ಭಗವಂತನ ವಿಷಯವನ್ನು ಮಾತ್ರ ಹೇಳಬೇಕು, ಯಾವುದಾದ್ರೂ ಬಾಯಲ್ಲಿ ಕೆಟ್ಟ ಮಾತು ಬರಬಾರದು ಎಂಬುದನ್ನು ಇನ್ನೊಂದು ಉದಾಹರಣೆ ಹೇಳ್ತಾರೆ. ಏನಂದ್ರೆ, ನಾವು ಅಕ್ಕಿಯನ್ನು ಸಾರಿಸ್ತೇವೆ, ಭತ್ತವನ್ನು ಸಾರಿಸುವಾಗ ಅದರಲ್ಲಿ ಅಕ್ಕಿಯನ್ನು ಮಾತ್ರ ನಾವು ಸ್ವೀಕರಿಸ್ತೇವೆ. ಅದರಲ್ಲಿ ಏನು ಭತ್ತ ಇರ್ತದೆ ಅದನ್ನು ಹೊರಗೆ ಬಿಡ್ತೇವೆ, ಅದನ್ನು ಜಾಡಿಸುವುದರಿಂದ. ಯಾವುದು ಅದರಲ್ಲಿ ಉಳಿತದೋ ಅದನ್ನು ಮಾತ್ರ ಸ್ವೀಕಾರ ಮಾಡ್ತೇವೆ, ಯಾವುದು ಹೊರಗೆ ಹೋಗ್ತದೋ ಅದನ್ನು ಬಿಡ್ತೇವೆ. ಆ ರೀತಿಯಾಗಿ ನಮ್ಮ ಮಾತು ಕೂಡ ಆ ರೀತಿಯಾಗಿ ಇರಬೇಕಂತೆ. ಯಾವುದು ಹೊರಗೆ ಹೋಗ್ತದೋ ಅದನ್ನು, ಯಾವುದು ಕೆಟ್ಟ ಮಾತಿರ್ತದೋ ಅದನ್ನು ಬಿಡಬೇಕು, ಯಾವುದು ಒಳ್ಳೆ ಮಾತಿರ್ತದೋ ಭಗವಂತನ ಬಗ್ಗೆ ವಿಷಯ ಇರ್ತದೋ ಅದನ್ನು ಮಾತ್ರ ಇನ್ನೊಬ್ಬರಿಗೆ ಹೇಳಬೇಕಂತೆ. ಈ ರೀತಿಯಾಗಿ ಭಗವಂತನ ಬಗ್ಗೆ ಹೇಳುವುದಾದರೆ ಅವನ ಗುಣಗಳು ಎಷ್ಟು ಎಂಬುದನ್ನು ತಿಳಿಯಬೇಕಾದ ವಿಷಯ. ಭಗವಂತನು ಅಷ್ಟಗುಣವುಳ್ಳವನು, ಅಂದರೆ ಮುಖ್ಯವಾಗಿ ಅವನು ಅನಂತ ಗುಣವುಳ್ಳವನು. ಆದರೂ ಕೂಡ ಸಂಕ್ಷೇಪವಾಗಿ ಅವನಿಗೆ 8 ಗುಣ ಇದೆ ಅಂತ ಹೇಳ್ತಾರೆ. ಜನ್ಮಾದ್ಯಸ್ಯತಃ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ. ಈ 8ರ ಕರ್ತ ಅದು ಭಗವಂತನಾಗಿದ್ದಾನೆ. ಎಲ್ಲಾ ಜಡಜೀವರ ಸೃಷ್ಟಿ ಅಂದರೆ ಉತ್ಪಾದನೆ ಮಾಡಿದವನು ಭಗವಂತ. ಅವರನ್ನು ಪಾಲನೆ ಮಾಡುವುದು, ಪೋಷಣೆ ಮಾಡುವವನು ಅವನು ಕೂಡ ಭಗವಂತ, ಪಾಲನೆ. ನಂತರ ಸಂಹಾರ ಅಂತ ಹೇಳಿದ್ರೆ ಜೀವರನ್ನು ನಾಶ ಮಾಡೋದು, ಜಡವನ್ನು ಕೂಡ ನಾಶ ಮಾಡ್ತಾನೆ. ಅಂದರೆ ಜೀವರಿಗೆ ಅವರ ದೇಹವನ್ನು ಅವರಿಂದ ದೂರ ಮಾಡುತ್ತಾನೆ, ಹೊರತು ಅವರನ್ನು ನಾಶ ಮಾಡುವುದಿಲ್ಲ. ಅದರಿಂದ ಸಂಹಾರವು ಭಗವಂತನ ಗುಣ. ಉಳಿದವರಲ್ಲಿ ದೋಷ ಆಗ್ತದೆ, ಆದರೆ ಭಗವಂತನಲ್ಲಿ ಕೇವಲ ಅದರಲ್ಲಿರುವ ಕಶ್ಮಲವನ್ನು, ದೇಹವನ್ನು ದೂರ ಮಾಡೋದರಿಂದ ಅದು ಗುಣ ಆಗ್ತದೆ. ಇನ್ನು ನಿಯಮನ, ಜೀವರು ತಾವಾಗಿ ಯಾವುದೇ ಕೆಲಸವನ್ನು ಮಾಡಲು ಸಮರ್ಥರಲ್ಲ, ಅದಕ್ಕಾಗಿ ಭಗವಂತನು ಅವರಲ್ಲಿ ಇದ್ದುಕೊಂಡು ಅವರಿಂದ ಒಳ್ಳೆಯ ಕೆಲಸ ಮಾಡಿಸ್ತಾನೆ, ನಿಯಮನ. ಇನ್ನು ಇದಿಷ್ಟು 4 ಕೂಡ ಜೀವ ಮತ್ತು ಜಡರಲ್ಲಿ ಸಾಮಾನ್ಯವಾದ ಧರ್ಮ, ಅಂದರೆ ಭಗವಂತನ ಕರ್ತೃತ್ವ. ಇನ್ನು ಜ್ಞಾನ ಅಜ್ಞಾನ ಬಂಧ ಮೋಕ್ಷ. ಜ್ಞಾನ ಅಂತ ಹೇಳಿದ್ರೆ ಜೀವರಿಗೆ ಮಾತ್ರ ಸೀಮಿತವಾದ್ದು, ಭಗವಂತನ ವಿಷಯದ ಅರಿವು. ಇದನ್ನು ಕೂಡ ಭಗವಂತನೇ ಕೊಡ್ತಾನೆ. ಇನ್ನು ದುಷ್ಟ ಜನರಿಗೆ ಅವರ ಸ್ವರೂಪದಲ್ಲಿರುವಂತಹ ವಿಪರೀತ ಅಜ್ಞಾನವನ್ನು ಕೊಡ್ತಾನೆ. ಹಾಗೆಯೇ ಬಂಧ, ಸಂಸಾರದ ಬಂಧವನ್ನು ಕೊಡ್ತಾನೆ, ಯಾಕೆಂದರೆ ಮೋಕ್ಷವನ್ನು ಪಡೆಯುವುದಕ್ಕೋಸ್ಕರ. ನಂತರ ಅದರಿಂದ ಮುಕ್ತಿಯನ್ನು ಕೊಡ್ತಾನೆ. ಈ ರೀತಿಯಾಗಿ ಅಷ್ಟಗುಣಗಳನ್ನು ಭಗವಂತನಲ್ಲಿ ಚಿಂತನೆ ಮಾಡಬೇಕು. ಅರ್ಚನಂ ಸ್ಮರಣಂ ಕೀರ್ತನಂ ವಿಷ್ಣೋಹ, ಈ ರೀತಿಯಾಗಿ ಶ್ರವಣ ಮತ್ತೆ ಕೀರ್ತನದ ಬಗ್ಗೆ ಹೇಳಿದರು. ಯಾರ ಬಗ್ಗೆ ಶ್ರವಣ ಮಾಡಬೇಕು, ಯಾರ ಬಗ್ಗೆ ಕೀರ್ತನೆ ಮಾಡಬೇಕು ಅಂತ ಹೇಳಿದ್ರೆ ವಿಷ್ಣುವಿನ ಬಗ್ಗೆ ಅಂತ ಹೇಳಿದ್ರು. ಅಂದ್ರೆ ಸಾಮಾನ್ಯ ಲೋಕದ ವಿಚಾರ ಅವುಗಳನ್ನು ನಾವು ಕೇಳಬಾರದು, ಅವುಗಳಿಂದ ದೂರ ಇರಬೇಕು ಅಂತ ಹೇಳ್ತಾರೆ. ವಿಷ್ಣೋಹ ಶ್ರವಣಂ, ವಿಷ್ಣುವಿನ ಶ್ರವಣ ಅಂದ್ರೆ ವಿಷ್ಣೋಹ ಅಂತ ಹೇಳಿದಾಗಲೇ ಪ್ರತಿಯೊಂದು ವಸ್ತುವಿನಲ್ಲಿಯೂ ಕೂಡ ಯಾವುದೇ ಸಾಮಾನ್ಯ ದೇವತೆಗಳ ವಿಷಯ, ಉಳಿದವರ ವಿಷಯವೂ ಕೂಡ ಕೇಳಬಹುದು. ಯಾವ ರೀತಿಯಾಗಿ ಅವರ ಒಳಗೆ ಭಗವಂತನು ಪ್ರವೇಶವಾಗಿದ್ದಾನೆ ಎಂಬುದಾಗಿ ತಿಳಿದುಕೊಂಡು ಅವರ ಬಗ್ಗೆ ಕೇಳಬೇಕು. ಕೇವಲ ರುದ್ರನೇ ಸರ್ವೋತ್ತಮ ಎಂಬುದಾಗಿ ಕೇಳಬಾರದು. ರುದ್ರನಲ್ಲಿ ಭಗವಂತನು ನರಸಿಂಹ ರೂಪದಲ್ಲಿ ಇದ್ದಾನೆ ಎಂಬುದನ್ನು ತಿಳಿದುಕೊಂಡು ಆ ರುದ್ರನ ಗುಣಗಳನ್ನು ಚಿಂತನೆ ಮಾಡಬೇಕು, ಅವನ ಬಗ್ಗೆ ಕೇಳಬೇಕು, ಅವನ ಬಗ್ಗೆ ಹೇಳಬೇಕು. ಹೀಗೆ ಪ್ರತಿಯೊಂದು ದೇವತೆಗಳ ಬಗ್ಗೆಯೂ ಕೂಡ ಈ ರೀತಿಯಾಗಿ. ಹಾಗೆಯೇ ವಿಷ್ಣುವಿನಿಂದ ಶ್ರವಣ ಬಂದಿದೆ ಅಂತ ತಿಳ್ಕೊಳ್ಬೇಕು. ಭಗವಂತನಿಂದ ದತ್ತವಾದ ನಮ್ಮ ಸಾಧನೆ, ನಾವು ಸ್ವತಂತ್ರರಲ್ಲ. ಯಾವುದೇ ಸಾಧನೆ ನಮ್ಮಿಂದ ಸ್ವತಂತ್ರವಾಗಿ ಮಾಡಲು ಸಾಧ್ಯವಿಲ್ಲ. ಭಗವಂತನು ನಮ್ಮ ಒಳಗಿದ್ದು ಪ್ರವೇಶ ಮಾಡಿ ನಮ್ಮಿಂದ ಆ ಸಾಧನೆಯನ್ನು ಮಾಡಿಸ್ತಾನೆ. ನಮ್ಮ ಕಿವಿಯೊಳಗೆ ದೇವತೆಗಳು ಇರ್ತಾರೆ, ದೇವತೆಗಳಿಂದ ಅವನು ಸಾಧನೆಯನ್ನು ಮಾಡಿಸ್ತಾನೆ. ಅದಕ್ಕೆ ಸಾಮಾನ್ಯವಾಗಿ ಕಣ್ಣು ಮುಖ್ಯೇಂದ್ರಿಯ, ಯಾಕೆಂದರೆ ಕಣ್ಣಿನ ಅಭಿಮಾನಿ ಇವರು ಸೂರ್ಯದೇವರು. ಆದರೆ ಶ್ರೋತ್ರೇಂದ್ರಿಯದಲ್ಲಿ ಅನೇಕ ದೇವತೆಗಳಿದ್ದಾರೆ, 8 ದೇವತೆಗಳಿದ್ದಾರೆ, ದಿಗ್ದೇವತೆಗಳು. ಮುಖ್ಯವಾಗಿ ಚಂದ್ರನು ಸೂರ್ಯನಿಗಿಂತ
ಕಕ್ಷೆಯಲ್ಲಿ ಎತ್ತರದಲ್ಲಿದ್ದರೂ ಇಲ್ಲದಿದ್ದರೂ ಕೂಡ ಸಮಾನದಲ್ಲಿಯೂ ಕೂಡ ಸ್ವಲ್ಪ ಮೇಲಿದ್ದಾನೆ. ಆದ್ದರಿಂದ ಶ್ರೋತ್ರೇಂದ್ರಿಯ ಮುಖ್ಯ ಆಗ್ತದೆ ಸಾಧನೆ ಮುಖದಲ್ಲಿ. ಆ ಶ್ರೋತ್ರೇಂದ್ರಿಯ ಆದ್ದರಿಂದ ಆ ದೇವತೆಗಳ ಸ್ಮರಣೆಯನ್ನು ಮಾಡುವುದು ಮುಖ್ಯ ಆಗ್ತದೆ. ಯಾಕೆಂದ್ರೆ ನಮ್ಮಿಂದ ಈ ಸಾಧನೆ ಶ್ರವಣೇಂದ್ರಿಯ, ಮನನ, ನಿಧಿಧ್ಯಾಸನ ಎಲ್ಲ ಸಾಧ್ಯ ಇಲ್ಲ. ಅವರ ಅನುಗ್ರಹದಿಂದ ಈ ಸಾಧನೆ ಸಾಧ್ಯ ಆಗ್ತದೆ. ಇನ್ನು ವಿಷ್ಣುವಿನಲ್ಲಿ ಮನಸ್ಸಿಟ್ಟು ನಾವು ಸ್ಮರಣೆ ಮಾಡಬೇಕಂತೆ, ಶ್ರವಣ ಮಾಡಬೇಕು. ಆಯಿತು. ಇನ್ನು ಕೀರ್ತನೆ ಆಯಿತು. ಇನ್ನು ಸ್ಮರಣೆ ಮಾಡಬೇಕಂತೆ. ಕೀರ್ತನೆ ಮಾಡಿದ ನಂತರ ಬಹುಕಾಲದಲ್ಲಿರುವಂತಹದ್ದು ಈ ಸ್ಮರಣೆ. ಶ್ರವಣವು ಕೆಲವೇ ನಿಮಿಷದಲ್ಲಿ ಮುಗಿತದೆ, ಹೇಳಿದ ನಂತರ ಮುಗೀತು. ಕೀರ್ತನೆ ಅದು ಕೂಡ ಕೆಲವೇ ಕ್ಷಣ. ಆದರೆ ಸ್ಮರಣೆ ಎಂಬುದು ಬಹುಕಾಲ ಪರ್ಯಂತ ಇರುವಂತಹದ್ದು. ಈ ಸ್ಮರಣೆ ಎಂಬುದು ಚಿತ್ತವೃತ್ತಿ. ನಮ್ಮ ಮನಸ್ಸಿನಲ್ಲಿ ಮುಖ್ಯವಾಗಿ 5 ವೃತ್ತಿ ಉಂಟಂತೆ. ಅಂದ್ರೆ 5 ಮುಖ ಮನಸ್ಸಿನದ್ದು. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಎಂಬುದಾಗಿ. ಅದರಲ್ಲಿ ಚಿತ್ತ ಎಂಬುದು ಸ್ಮೃತಿಗೆ ಕಾರಣ ಆಗ್ತದೆ. ನಮಗೆ ಯಾವುದೇ ಒಂದು ವಸ್ತುವಿನ ಸ್ಮರಣೆ ಬರಬೇಕಾದ್ರೆ, ನೆನಪಾಗಬೇಕಾದ್ರೆ ಈ ಚಿತ್ತ ಎಂಬುದು ಕೆಲಸ ಮಾಡಬೇಕು. ವಿಜ್ಞಾನಮಯ ಕೋಶ. ಈ ವಿಜ್ಞಾನಮಯ ಕೋಶದಿಂದ, ಚಿತ್ತದಿಂದಲೇ ನಮಗೆ ಯಾವುದಾದ್ರೂ ಕೇಳಿದ್ರ ಸ್ಮರಣೆ ಬರ್ತದೆ. ಅದು ಮರ್ತೋಗುವುದಿಲ್ಲ. ಅದಕ್ಕೆ ಸ್ಮೃತಿ ಅಂತ ಹೇಳ್ತೇವೆ. ಈ ಸ್ಮೃತಿ ಒಂದು ಇಲ್ಲದಿದ್ದರೆ ಭಗವಂತನ ಸಾಧನೆ ಸಾಧ್ಯ ಇಲ್ಲ. ಆದ್ದರಿಂದ ಯಾಕೆಂದ್ರೆ ಒಮ್ಮೆ ಕೇಳಿದ ನಂತರ ಅದು ಕೂಡಲೇ ಮರ್ತು ಹೋದರೆ ಅದರಿಂದ ನಮ್ಮ ಸಾಧನೆ ಏನೂ ಆಗುವುದಿಲ್ಲ. ಅದು ನಮ್ಮ ಮನಸ್ಸಿನಲ್ಲಿ ಗಟ್ಟಿ ನಿಂತದ್ರಿಂದ ಅದು ನಮಗೆ ಸಾಧನೆ ಆಗ್ತದೆ. ಆದ್ದರಿಂದ ಸ್ಮರಣೆ ಎಂಬುದು ಅತ್ಯಂತ ಮುಖ್ಯವಾದ ಸಾಧನೆ. ಈ ಸ್ಮರಣೆ ಅಂತ ಹೇಳುವುದರಿಂದಲೇ ಸ್ಮರಣೆಯ ಇನ್ನೊಂದು ಮುಖ ಅಂದರೆ ಎತ್ತರದ ಮುಖವಾದ್ದು ಧ್ಯಾನ. ಧ್ಯಾನವೂ ಕೂಡ ಈ ಸ್ಮರಣೆಯಲ್ಲಿ ಅಡಕಾಗಿದೆ. ಯಾಕೆಂದರೆ ಸ್ಮರಣೆಯು ಕೇವಲ ಚಿತ್ತದಲ್ಲಿ ನಿಂತರೆ ಧ್ಯಾನವು ಚೇತನದವರೆಗೂ ಹೋಗ್ತದೆ. ಧ್ಯಾನದಲ್ಲಿಯೂ 2 ಮುಖ ಇದೆ. ಒಂದು ಮನಸ್ಸಿನ ರೂಪವಾದ್ದು, ಇನ್ನೊಂದು ಚೇತನದಲ್ಲಿರುವಂಥದ್ದು. ಈ ಬಾಹ್ಯೇಂದ್ರಿಯವನ್ನು ಬಿಟ್ಟು ಸಮಾಧಿ ರೂಪದಲ್ಲಿರುವಂತಹದ್ದು ಧ್ಯಾನ. ಈ ಸ್ಮರಣೆಯು ಭಗವಂತ ದತ್ತ ಹೌದು. ಆದರೂ ಕೂಡ ನಮ್ಮ ಇದನ್ನು ಕೃಷ್ಣ ಹೇಳ್ತಾನೆ ಏನಂದ್ರೆ, ಮತ್ತ ಸ್ಮೃತಿರ್ ಜ್ಞಾನಂ ಅಪೋಹನಂಚ. ನನ್ನಿಂದಲೇ ಈ ಜೀವರಿಗೆ ಜ್ಞಾನ ಬಂದದ್ದು, ನನ್ನಿಂದಲೇ ಈ ಜೀವರಿಗೆ ಜ್ಞಾನ ಮರೆಸಿ ಹೋಗುವಂಥದ್ದು. ಅಪೋಹನಂ ಹೇಳಿದ್ರೆ ಮರೆತು ಹೋಗುವುದು. ದೇವರು ಒಳ್ಳೆಯ ವಿಷಯಗಳ ಜ್ಞಾನ ಕೊಡಬೇಕು ನಮಗೆ, ಕೆಟ್ಟ ವಿಷಯಗಳ ಮರೆವನ್ನು ಕೊಡಬೇಕು. ಆದರೆ ನಮಗೆ ಅದರ ವಿರುದ್ಧ ಆಗ್ತದೆ. ಏನಂದ್ರೆ ಯಾವುದಾದ್ರೂ ಮನೆಯಲ್ಲಿ ಏನಾದರೂ ಕೆಟ್ಟ ವಿಚಾರ ಬಂದರೆ ಅದು ಮನಸ್ಸಲ್ಲಿ ಹಾಗೇ ಉಳಿತದೆ. ಯಾರಾದರೂ ಬೈದ್ರೆ ಅದು ನಮ್ಮ ಮನಸ್ಸಲ್ಲಿ ಹಾಗೇ ನೆನಪುಳಿತದೆ. ದೇವರ ಹತ್ರ ನಾವು ಕೇಳ್ಕೊಳ್ಬೇಕಂತೆ, ಅದನ್ನೆಲ್ಲ ಮರೆಸಿ ಬಿಡು, ನಿನ್ನ ನೆನಪನ್ನು ಯಾವಾಗಲೂ ಕೊಡು ಅಂತ. ಆದರೆ ಇದನ್ನು ಯಾವ ರೀತಿಯಾಗಿ ಭಕ್ತಿಯಿಂದ ಭಗವಂತನಲ್ಲಿ ಕೇಳಿದಾಗ ಆ ಭಗವಂತನು ನಮಗೆ ಯಾವಾಗಲೂ ಸ್ಮರಣೆಯನ್ನು ಕೊಡ್ತಾನೆ. ಅವನ ಬಗ್ಗೆಯೇ ಸ್ಮರಣೆ, ಉಳಿದ ದೇವತೆಗಳ ಬಗ್ಗೆನೇ ಸ್ಮರಣೆ, ಅವರ ಗುಣಗಳ ಬಗ್ಗೆನೇ ಚಿಂತನೆ, ಈ ರೀತಿಯಾಗಿ ಸಾಧ್ಯ ಆಗ್ತದೆ. ಈ ಸ್ಮರಣೆಯನ್ನು ಮಾಡಿದ ನಂತರ ಪಾದ ಸೇವನ ಅಂತ ಹೇಳ್ತಾರೆ. ಈ ಮೂರು ಮುಖ್ಯವಾದ್ದು ಹೇಳಿದ ನಂತರ ಸಾಮಾನ್ಯವಾಗಿ ಉಳಿದ ಇನ್ನೂ ಇರಬೇಕಾದ ಅಂಶಗಳು ಯಾವುದು ಅಂತ ಹೇಳ್ತಾರೆ. ಪಾದ ಸೇವನಂ, ಭಗವಂತನ ಪಾದವನ್ನು ಸೇವನೆ ಮಾಡಬೇಕು. ಪಾದ ಅಂತ ಹೇಳಿದ್ರೆ ಸ್ವರೂಪ ಅಂತ ಅರ್ಥ. ಉತ್ತಮಾನಾಂ ಸ್ವರೂಪಂತೂ ಪಾದ ಶಬ್ದೇನ ಬಣ್ಯತೆ. ಶ್ರೇಷ್ಠವಾದವರ ಸ್ವರೂಪವನ್ನು ಪಾದ ಅಂತ ಹೇಳ್ತೇವೆ ನಾವು. ಯಾಕೆಂದ್ರೆ ಅವರ ಈಗ ಸಾಮಾನ್ಯವಾಗಿ ನಾವು ಹೇಳ್ತೇವೆ ಏನಂದ್ರೆ ಶ್ರೀಪಾದರು ಬಂದರು ಅಂದ್ರೆ ಅವರು ಸ್ವರೂಪ ಬಂತು ಅಂತ ಅರ್ಥ, ಅವರ ಪಾದ ಮಾತ್ರ ಬಂದದ್ದು ಅಂತ ಅರ್ಥ ಅಲ್ಲ. ಹಾಗೆ ಪಾದ ಸೇವನ, ದೇವರ ಪಾದ ಸೇವನೆ ಮಾಡಬೇಕು ಅಂದ್ರೆ ದೇವರನ್ನೇ ಸೇವನೆ ಮಾಡಬೇಕು. ಅಂದ್ರೆ ಪೂಜೆಯ ಮೂಲಕ ಭಗವಂತನ ಪ್ರತಿಮೆಯಲ್ಲಿ ಭಗವಂತನ ಸನ್ನಿಧಾನ ಇರ್ತದೆ, ಅದರಲ್ಲಿ ನಾವು ಪೂಜೆ ಮಾಡಬೇಕು. ಇನ್ನು ಗುರು ಶುಶ್ರೂಷೆ ಮಾಡಬೇಕು. ಯಾಕೆಂದ್ರೆ ಈ ಪ್ರತೀಕ ಎಂಬುದು 2 ಬಗೆ, ಚರ ಪ್ರತೀಕ ಮತ್ತು ಅಚಲ ಪ್ರತೀಕ ಅಂತ.
ಅಂದ್ರೆ ನಡೆದಾಡುವ ಪ್ರತೀಕ, ನಡೆದಾಡದ ಪ್ರತೀಕ. ನಾವು ಅಚಲ ಪ್ರತೀಕದಲ್ಲಿ ಸಾಮಾನ್ಯವಾಗಿ ನೋಡ್ತೇವೆ ಪೂಜೆ ಮಾಡೋದು. ಆದರೆ ಚಲ ಪ್ರತೀಕ ಅಚಲ ಪ್ರತೀಕಕ್ಕಿಂತ ಶ್ರೇಷ್ಠವಾದದ್ದಂತೆ. ಯಾಕೆಂದರೆ ಅದರಲ್ಲಿ ಸನ್ನಿಧಾನ ಹೆಚ್ಚಿರುತ್ತದೆ. ಅದು ಭಗವಂತನ ಚಲ ಪ್ರತೀಕ ಅಂತ ಹೇಳಿದ್ರೆ ಗುರುಗಳು ನಮಗೆ ಚಲ ಪ್ರತೀಕ ಆಗ್ತಿರ್ತಾರೆ. ಅವರಲ್ಲಿ ನಾವು ದೇವರನ್ನು ನೋಡಬೇಕು. ಅಂದ್ರೆ ಭಗವಂತನು ಗುರುಗಳಲ್ಲಿ ಇದ್ದು ನಮಗೆ ಸಾಧನೆಯನ್ನು ಮಾಡಿಸ್ತಿದ್ದಾನೆ, ನಮ್ಮ ಸಾಧನೆಯನ್ನು ಮಾಡಿಸ್ತಿದ್ದಾನೆ ಎಂಬುದಾಗಿ ಚಿಂತನೆ ಮಾಡಬೇಕಂತೆ. ಆದ್ದರಿಂದ ಗುರುಗಳನ್ನು ಶುಶ್ರೂಷೆ ಮಾಡಬೇಕು. ಇದನ್ನು ಪಾದಸೇವನಂ ಅಂತ ಹೇಳ್ತಾರೆ. ಇನ್ನು ಪಾದಸೇವನಂ ಹೇಳಿದರೆ ಭಗವಂತನ ಪಾದೋದಕವಾದಂತಹ ಗಂಗೆಯನ್ನು ಸೇವನೆ ಮಾಡಬೇಕು. ಅಂದರೆ ತೀರ್ಥ ರೂಪವಾಗಿ ಪೂಜೆ ಮಾಡುವಾಗ ಸಾಮಾನ್ಯವಾಗಿ ಸ್ತ್ರೀಯರಿಗೆ ಇದು ಪೂಜೆ ಮಾಡುವುದು ವಿಹಿತ ಅಲ್ಲ, ಶಾಲಗ್ರಾಮ ಸ್ಪರ್ಶನ ವಿಹಿತ ಅಲ್ಲ. ಅದಕ್ಕಾಗಿ ತೀರ್ಥವನ್ನು 3 ಬಾರಿ ಸೇವನೆ ಮಾಡಿದರೆ ಆ ಪೂಜೆ ಮಾಡಿದ ಫಲ ಸಿಗ್ತದೆ. ಪ್ರಥಮಂ ಕಾಯಶುದ್ಧ್ಯರ್ಥಂ, ದ್ವಿತೀಯಂ ಧರ್ಮ ಸಾಧನಂ, ತೃತೀಯಂ ಮೋಕ್ಷ ಸಿದ್ಧ್ಯರ್ಥಂ. ತೀರ್ಥವನ್ನು ಮೊದಲನೇದಾಗಿ ಸೇವನೆ ಮಾಡಬೇಕು. ಯಾಕೆ? ನಮ್ಮ ದೇಹ ಶುದ್ಧಿ ಆಗಬೇಕು ಅಂತ. ದೇಹ ಕಶ್ಮಲವಾಗಿರ್ತದೆ, ಯಾವ ಸ್ಪರ್ಶದಿಂದಲೋ ಯಾವುದಾದ್ರೂ ತಿನ್ನುವುದರಿಂದಲೋ ಸ್ಪರ್ಶ ಆಗಿರ್ತದೆ. ಅದಕ್ಕಾಗಿ ಮೊದಲನೆಯಾಗಿ ಸೇವನೆ ಮಾಡಬೇಕು. ಕಾಯ ಶುದ್ಧಿ ಆಗಬೇಕು, ಅಂತಃಶುದ್ಧಿ ಆಗ್ತದೆ ಆ ತೀರ್ಥ ಪ್ರಾಶನದಿಂದ. ತೀರ್ಥವು ಭಗವಂತನ ಪಾದೋದಕ. ಆ ಭಗವಂತನ ಪಾದ ಅದು ಆನಂದಮಯವಾದ್ದು, ಯಾವುದೇ ದೋಷ ಇಲ್ಲದ್ದು. ಅದು ತೀರ್ಥವಾಗಿ ಬಂದದ್ರಿಂದ ಆ ಅಂಶ ಭಗವಂತನ ಸನ್ನಿಧಾನ ಅದರಲ್ಲಿರ್ತದೆ. ಅದರಿಂದ ಅದು ನಮ್ಮ ದೇಹಕ್ಕೆ ಹೋಗುವಾಗ ನಮ್ಮ ದೇಹದಲ್ಲಿ ಇರುವ ಯಾವುದೇ ಕಶ್ಮಲ, ಏನು ಅಜ್ಞಾನ, ಯಾವ ದೈತ್ಯರಿಂದ ಒಳಗೆ ಏನು ವಿಪರೀತ ಜ್ಞಾನ ಏನು ಬಂದಿರ್ತದೆ, ಮೋಹಗಳಿರ್ತದೆ, ಅದೆಲ್ಲ ನಾಶ ಆಗ್ತದೆ. ಪ್ರಥಮಂ ಕಾಯಶುದ್ಧ್ಯರ್ಥಂ, ದ್ವಿತೀಯಂ ಧರ್ಮ ಸಾಧನಂ. ಅನಂತರ ಏನು? ಎಲ್ಲ ಶುದ್ಧ ಆದ ನಂತರ, ದೇಹ ಶುದ್ಧ ಆದ ನಂತರ ಅದರಲ್ಲಿ ತುಂಬಿಸುವುದು. ಪಾತ್ರೆ ಕಿಲುಬಿದ್ರೆ ಅದನ್ನು ಮೊದಲು ತೊಳಿತೇವೆ. ತೊಳೆಯದೆ ಏನಾದರೂ ಹಾಲೆಲ್ಲ ಹಾಕಿದ್ರೆ ಅದು ಕೆಟ್ಟೋಗ್ತದೆ. ಅದಕ್ಕೆ ಮೊದಲು ಕಾಯಶುದ್ಧಿ ಎಲ್ಲ ಶುದ್ಧ ಮಾಡಬೇಕು. ನಮ್ಮ ದೇಹ ಎಂಬುದು ಪಾತ್ರೆ, ಅದನ್ನು ಶುದ್ಧ ಮಾಡಿದ ನಂತರ ಅದರಲ್ಲಿ ತುಂಬಿಸಬೇಕು. ಏನು ತುಂಬಿಸುವುದು? ಧರ್ಮವನ್ನು ತುಂಬಿಸುವುದು. ಧರ್ಮ ಅಂತ ಹೇಳಿದ್ರೆ ಶ್ರವಣ ಮನನ ನಿಧ್ಯಾಸನ ರೂಪವಾದ್ದೇ ಧರ್ಮ. ಯಾವುದು ಭಗವಂತನ ಬಗ್ಗೆ ಕೇಳುವುದು, ಭಗವಂತನ ಪ್ರಾಪ್ತಿಗೆ ಯಾವುದು ಸಾಧನ ಆಗಿರ್ತದೆ ಅದನ್ನು ನಾವು ಧರ್ಮ ಅಂತ ಹೇಳ್ತೇವೆ. ಧಾರಣಾ ಧರ್ಮ. ಭಗವಂತನು ನಮ್ಮಲ್ಲಿ ನಮ್ಮನ್ನು ಧರಿಸ್ತಾನೆ, ಹಾಗೆ ನಮ್ಮಲ್ಲಿ ಭಗವಂತನು ಇರ್ತಾನೆ. ಇದಕ್ಕೆ ಯಾವುದು ಎಲ್ಲ ಕಾರಣ ಆಗ್ತದೋ, ಯಾವ ಸಾಧನೆ ಅದಕ್ಕೆ ಪೂರಕ ಆಗ್ತದೋ ಅದನ್ನು ನಾವು ಧರ್ಮ ಅಂತ ಹೇಳ್ತೇವೆ. ಆದ್ರಿಂದ ಎರಡನೇದು ಆ ಧರ್ಮ ನಮ್ಮಲ್ಲಿ ಇರಬೇಕು, ಯಾವಾಗಲೂ ಇರಬೇಕು. ಅದಕ್ಕೋಸ್ಕರ ಎರಡನೇದಾಗಿ ತೀರ್ಥವನ್ನು ಸೇವನೆ ಮಾಡ್ತೇವೆ. ಇನ್ನು ಮೂರನೇದಾಗಿ ಮೋಕ್ಷ ಸಿದ್ಧಾರ್ಥಂ. ಇದರ ಫಲರೂಪವಾದ್ದು, ಇದು ಕಾರ್ಯರೂಪವಾದ್ದು. ಇದರ ಫಲ ಈ ಮಾಡಿದ್ದರಿಂದ ಏನು ಪ್ರಯೋಜನ ಏನು ಅಂತ ಹೇಳಿದ್ರೆ ಮೋಕ್ಷ ಸಿದ್ಧಿ ಆಗಬೇಕು. ಅದಕ್ಕೋಸ್ಕರ ಮೂರನೇದಾಗಿ ತೀರ್ಥವನ್ನು ಪ್ರಾಶನ ಮಾಡ್ತಾರೆ. ಈ ರೀತಿಯಾಗಿ ಪಾದಸೇವನಂ. ಇನ್ನು ಅರ್ಚನೆ ಮಾಡಬೇಕಂತೆ. ಅಂದ್ರೆ ಭಗವಂತನಲ್ಲಿ ಅರ್ಚನೆ ಮಾಡಬೇಕು. ಅರ್ಚನೆ ಅಂತ ಹೇಳಿದ್ರೆ ಋಗತವು ಅಂದ್ರೆ ಭಗವಂತನಲ್ಲಿ ಅರ್ಪಣೆ ಮಾಡಬೇಕು. ಪುಷ್ಪವನ್ನು ಅರ್ಚನೆ ಮಾಡುವುದು ಅಂದ್ರೆ ಇದು ನನ್ನದಲ್ಲ ಎಂಬ ಭಾವನೆಯನ್ನು ವ್ಯಕ್ತ ಮಾಡುವುದು. ತುಳಸಿಯನ್ನು ಅರ್ಚನೆ ಮಾಡುವುದು. ಭಗವಂತನ ಗುಣಗಳನ್ನು ಚಿಂತನೆ ಮಾಡಿಕೊಂಡು ನಮ್ಮಲ್ಲಿದ್ದ ಗುಣಗಳು ಕೂಡ ಭಗವಂತನದ್ದೇ ಎಂಬುದನ್ನು ಚಿಂತನೆ ಮಾಡುವುದು. ಅದಕ್ಕೆ ಭಾವಪುಷ್ಪ ಅಂತ ಹೇಳ್ತೇವೆ. ಪುಷ್ಪವನ್ನು ಅರ್ಚನೆ ಮಾಡುವಾಗ ನಾವು ಭಾವಪುಷ್ಪವನ್ನು ಅರ್ಚನೆ ಮಾಡಬೇಕಂತೆ. ಕೇವಲ ಪುಷ್ಪವನ್ನು ಅರ್ಚನೆ ಮಾಡೋದ್ರಿಂದ ಭಗವಂತನಿಗೆ ಏನು ತೃಪ್ತಿ ಆಗುವುದಿಲ್ಲ. ಯಾಕೆಂದ್ರೆ ಭಗವಂತನಿಗೆ ಅದರ ಅಪೇಕ್ಷೆ ಇರುವುದಿಲ್ಲ. ಅವನಿಗೆ ಅಪೇಕ್ಷೆ ಇರುವುದು ನಮ್ಮ ಭಾವನೆ. ನಾವು ಯಾವ ರೀತಿಯಾಗಿ ಭಗವಂತನನ್ನು ಚಿಂತನೆ ಮಾಡ್ತೇವೆ ಅದು ಭಗವಂತನಿಗೆ ಬೇಕಾದ್ದು. ಅದಕ್ಕೆ ಭಾವಪುಷ್ಪ ಅಂತ ಹೇಳ್ತೇವೆ. ಅಹಿಂಸಾ ಪ್ರಥಮಂ ಪುಷ್ಪಂ ಮುಂದಾಗಿ ಹೇಳ್ತಾರೆ. ಆದ್ರಿಂದ ಭಕ್ತಿ ಮುಖ್ಯವಾದ್ದು. ಭಕ್ತಿ ಎಂಬ ಭಾವಪುಷ್ಪವನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಈಗ ಸಾಮಾನ್ಯವಾಗಿ ರಾಜನಾದವನು, ಅವನಿಗೆ ಯಾರು ಅವನನ್ನು ಪ್ರಶಂಸನೆ ಮಾಡ್ತಾರೆ, ಅವನನ್ನು ಒಳ್ಳೆಯದಾಗಿ ತಿಳಿತಾನೆ, ಅವನಿಗೆ ತುಂಬಾ ಖುಷಿ ಆಗ್ತದೆ. ಈಗ ಪ್ರಜೆಗಳು ಅವನನ್ನು ಹೊಗಳಿದ್ರೆ ಅದರಿಂದ ಅವನು
ಅವನನ್ನು ಹೊಗಳುವುದರಿಂದ, ಅವನ ಬಗ್ಗೆ ಒಳ್ಳೆಯ ಚಿಂತನೆ ಮಾಡುವುದರಿಂದ, ಅವನನ್ನು ಸೇವನೆ ಮಾಡುವುದರಿಂದ ಅವನಿಗೆ ಆನಂದ ತನ್ನ ಭಕ್ತರಲ್ಲಿ ವಾತ್ಸಲ್ಯ ಹುಟ್ಟಿ ಅದರಿಂದ ಅವರಿಗೆ ಬೇಕಾದಂತಹ ಮೋಕ್ಷವನ್ನು ಕೊಡ್ತಾನೆ. ಭಗವಂತನಿಗೆ ಅದರ ಅಪೇಕ್ಷೆ ಇರುವುದಿಲ್ಲ. ಅವನು ಭಕ್ತರ ಉದ್ಧಾರಕ್ಕೋಸ್ಕರವೇ ಈ ರೀತಿಯಾಗಿ ಅವನ ನಿಲುವು ಅವನು ಮಾಡಿಕೊಂಡದ್ದು. ಯಾರು ನನ್ನ ಬಳಿಗೆ ಬರ್ತಾರೆ, ಯಾರು ಅವನನ್ನು ಸೇವನೆ ಮಾಡ್ತಾನೆ, ಶ್ರವಣ ಮನನಾದಿಗಳನ್ನು ಮಾಡ್ತಾನೆ, ಅವರಿಗೆ ಆ ಭಗವಂತನು ಮೋಕ್ಷವನ್ನು ಕರುಣಿಸ್ತಾನೆ. ಅರ್ಚನಂ ಹೇಳಿದೆ. ಅರ್ಚನ ಅಂತ ಹೇಳಿದ್ರೆ ಅರ್ಪಣ, ಎಲ್ಲವೂ ಕೂಡ ನಿನ್ನದ್ದೇ ಎಂಬ ಭಾವನೆ. ನಮ್ಮ ಸಂಪತ್ತು ಏನಿದ್ರೂ ಕೂಡ ಅದು ಭಗವದ್ದತ್ತ, ಇದನ್ನು ನಾವು ತಿಳಿದುಕೊಳ್ಬೇಕು. ಹಾಗೆ ನಮ್ಮ ದೇಹವೂ ಕೂಡ ಭಗವಂತನು ಕೊಟ್ಟದ್ದು. ಸಾಮಾನ್ಯವಾಗಿ ನಾನು ಯಾರು ಅಂತ ಕೇಳಿದ್ರೆ ದೇಹವನ್ನು ತೋರಿಸ್ತೇವೆ, ಆದರೆ ಇದು ಭ್ರಮೆ. ದೇಹವೇ ನಾನಲ್ಲ, ದೇಹಕ್ಕಿಂತ ಅತಿರಿಕ್ತನಾದವನು ಜೀವನು ಸೂಕ್ಷ್ಮನಾದವನು. ದೇಹ ಬೃಹತ್ತಾಗಿರ್ತದೆ, ಆದರೆ ಜೀವ ಅತ್ಯಂತ ಸೂಕ್ಷ್ಮ. ಅದು ನಾನು ಎಂಬುದನ್ನು ತಿಳಿದುಕೊಳ್ಳಬೇಕು. ಈ ರೀತಿಯಾಗಿ ಆ ಕೊನೆಗೇನೆ ಹೇಳ್ತಾರೆ, ಆತ್ಮನಿವೇದನಂ, ಆ ಜೀವವೂ ಕೂಡ ಭಗವಂತನದ್ದು ಎಂಬುದನ್ನು ಕೊನೆಗೆ ಹೇಳ್ತಾರೆ. ಅರ್ಚನಂ ಹೇಳಿದ್ರೆ ದೇಹದ ತನಕ ಪ್ರತಿಯೊಂದನ್ನೂ ಕೂಡ, ಸರ್ವಸ್ವವನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡುವುದು. ಕೊನೆಗೆ ನಂತರ ಏನು ಮಾಡಬೇಕು, ಈ ಅರ್ಚನೆ ಮಾಡುವುದರಿಂದ ಶ್ರವಣ ಮನನ ನಿಧಿಧ್ಯಾಸನದಿಂದ ಏನು ಸಾಧನೆ ಮುಂದುವರಿಯುತ್ತದೆ ಅಂತ ಹೇಳಿದರೆ ದಾಸ್ಯಂ ಅಂತ ಹೇಳ್ತಾರೆ. ಅರ್ಚನಾ ನಂತರ ವಂದನಂ ಅಂದ್ರೆ ದೇವರನ್ನು ವಂದನೆ ಮಾಡಬೇಕು, ಅಭಿವಾದನೆ ಮಾಡಬೇಕು. ನಮಸ್ಕಾರವು ಸಾಮಾನ್ಯವಾಗಿ ಮುಖ್ಯವಾಗಿ ಎರಡು ಸ್ತುತಿ ರೂಪವಾದ ನಮಸ್ಕಾರವನ್ನು ನೋಡಿದೆವು, ಕೀರ್ತನದಲ್ಲಿಯೇ ಬಂದಾಯಿತು. ಇನ್ನು ಕಾಯಿಕವಾದ ನಮಸ್ಕಾರ, ಮತ್ತೊಂದು ಮಾನಸಿಕವಾದ ನಮಸ್ಕಾರ. ಈ ಕಾಯಿಕವಾದ ನಮಸ್ಕಾರ ಅಂದ್ರೆ ಭಗವಂತನಿಗೆ ಬಗ್ಗಿ ನಮಸ್ಕಾರ ಮಾಡುವುದು, ಸಾಷ್ಟಾಂಗ ನಮಸ್ಕಾರ ಮಾಡುವುದು. ಅಂದ್ರೆ ನಮ್ಮ ದೇಹವು ಭಗವಂತನದ್ದು, ಭಗವಂತನಿಗೆ ಸಲ್ಲಿದ್ದು ಎಂಬ ಭಾವನೆಯು ಇದರಲ್ಲಿ ಅಡಕಾಗಿರಬೇಕು. ಹಾಗೆಯೇ ಮಾನಸಿಕವಾದ ನಮಸ್ಕಾರ, ಕಾಯಿಕ ನಮಸ್ಕಾರ ಕೇವಲವೂ ಕಾಯಿಕ ನಮಸ್ಕಾರ, ವಿಹಿತ ಅಲ್ಲ. ಅಂದ್ರೆ ವಿಹಿತ ಅಲ್ಲ ಅಂತ ಹೇಳಿದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಎದುರಿ ಕಂಡ್ರು ಸಾಮಾನ್ಯವಾಗಿ ಪರಿಚಯದವರಿದ್ರೆ ಅವರಿಗೆ ನಮಸ್ಕಾರ ಮಾಡ್ತೇವೆ, ಒಳಗೇನೋ ಭಾವನೆ ಇರ್ಬೋದು, ಆದರೆ ದೇವರಲ್ಲಿ ಹಾಗೆ ಸಲ್ಲದು, ಯಾರಲ್ಲಿಯೂ ಹಾಗೆ ಸಲ್ಲದು. ಯಾಕೆಂದ್ರೆ ಮಾನಸಿಕವಾಗಿ ಅವನ ಬಗ್ಗೆ ಒಳ್ಳೆಯದನ್ನು ಚಿಂತನೆ ಮಾಡಿಕೊಂಡು ಮಾಡುವ ನಮಸ್ಕಾರವೇ ಅದನ್ನು ವಂದನೆ ಅಂತ ಹೇಳ್ತೇವೆ ನಾವು. ಹಾಗೆ ಎದುರು ಬಂದು ನಮಸ್ಕಾರ ಮಾಡ್ಬೇಕಂತೆ, ಅಂದ್ರೆ ಹಿಂದೆ ಬೈದು ನಮಸ್ಕಾರ ಮಾಡುವುದು ಅದು ಸರಿಯಲ್ಲ. ಅದಕ್ಕೆ ಹೇಳಿದ್ರು ಅಭಿವಾದನ ಅಂತ ಹೇಳಿದ್ರೆ, ವಂದನೆ ಅಂತ ಹೇಳಿದ್ರೆ ಎದುರು ಬಂದು ನಮಸ್ಕಾರ ಮಾಡುವುದು ಅಂತ ಅರ್ಥ. ಹಾಗೆ ಭಗವಂತನಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಬೇಕು. ಈ ಪ್ರದಕ್ಷಿಣೆ ಎಂಬುದು ಬಹು ಮುಖ್ಯವಾದ್ದು. ಯಾಕೆಂದರೆ ನಾವು ದೇವರ ಸನ್ನಿಧಿಯಲ್ಲಿ ಬರ್ತೇವೆ, ಪ್ರದಕ್ಷಿಣೆ ಅದು ಈಗಿನ ಸಾಮಾನ್ಯ ಜನರು ಕೇಳ್ತಾರೆ, ಬುದ್ಧಿಜೀವಿಗಳು, ಏನಂದ್ರೆ ಅದು ಯಾಕೆ ಹೀಗೇನೆ ಸುತ್ತು ಬರಬೇಕು, ಹೀಗೆ ಯಾಕೆ ಅಪ್ರದಕ್ಷಿಣೆಯಾಗಿ ಯಾಕೆ ಸುತ್ತು ಬರಬಾರ್ದು, ಹೀಗೆಲ್ಲ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಪ್ರತಿಯೊಂದು ಶಾಸ್ತ್ರದ ಮಾತಿಗೂ ಕೂಡ ಆಂತರ್ಯವು ಒಂದಿರುತ್ತದೆ. ಪ್ರತಿಯೊಂದು ಕಾರ್ಯಕ್ಕೂ ಯಾವುದೇ ವಿಹಿತ ವಿಧಿ ಇರುತ್ತದೋ ಅದಕ್ಕೆ ಪೂರಕವಾಗಿ, ಅಂದ್ರೆ ಅದಕ್ಕೆ ಕಾರಣವಾಗಿ ಅದರ ಫಲವು ಯಾವ ರೀತಿಯಾಗಿ ಸಿಗ್ತದೋ, ಒಳ್ಳೆಯ ಫಲ ಸಿಗುವುದಕ್ಕೋಸ್ಕರವೇ ಆ ರೀತಿಯಾಗಿ ಮಾಡಿರ್ತಾರೆ. ಅದು ತಿಳಿಯಬೇಕಾದ ವಿಷಯ. ಇಲ್ಲಿ ಪ್ರದಕ್ಷಿಣೆಯಲ್ಲಿ ಏನಂದ್ರೆ ನಾವು ಯಾವ ರೀತಿಯಾಗಿ ಪ್ರದಕ್ಷಿಣೆ ಮಾಡ್ತೇವೆ ಅದರಿಂದ ಆ ಭಗವಂತ ಬಿಂಬದಲ್ಲಿರತಕ್ಕಂತಹ ಭಗವಂತನ ಸನ್ನಿಧಾನ ಇರ್ತದೆ. ಅದರಿಂದ ನಮಗೆ ಒಳ್ಳೆಯ ಶಕ್ತಿ ಆಧಾನ ಆಗ್ತದೆ. ನಾವು ಅದನ್ನು ವಿಪರೀತವಾಗಿ ಮಾಡಿದ್ರೆ ಅದರಿಂದ ನಮಗೆ ವಿಪರೀತ ಶಕ್ತಿ ಆಧಾನ ಆಗ್ತದೆ. ಬಿಂಬದಲ್ಲಿ ಸಾನ್ನಿಧ್ಯ ಅಂತ ಇರ್ತದೆ, ಆ ಸಾನ್ನಿಧ್ಯದಿಂದ ಭಗವಂತನೇ ಇರ್ತಾನೆ ಅದರಿಂದ ಆ ಭಗವಂತನು ಅಭಯವನ್ನು ಇಡ್ತಾನೆ, ಜ್ಞಾನ ಅಭಯ. ಆ ಅಭಯ ನೀಡುವುದು ಬಲಗೈಲಿ, ಆದ್ದರಿಂದ ಅದು ಬಲಮುಖವಾಗಿಯೇ ಇರುತ್ತದೆ. ಆದ್ದರಿಂದ ನಾವು ನಮ್ಮ ಬಲಬದಿಗೆ ಆ ಜ್ಞಾನವು ಅಭಿವೃದ್ಧಿ ಆಗಬೇಕಾದ್ರೆ, ಜ್ಞಾನ ಬರಬೇಕಾದ್ರೆ ಅದರಿಂದ ಪ್ರದಕ್ಷಿಣೆ ಮಾಡುವುದರಿಂದ ಮಾತ್ರ ಸಾಧ್ಯ ಆಗ್ತದೆ. ಅಪ್ರದಕ್ಷಿಣೆ ಮಾಡುವುದರಿಂದ ನಮ್ಮ ಎಡಬದಿಗೆ ಅದರ
ಶಕ್ತಿ ಆಧಾನ ಆಗುವುದರಿಂದ ಅದರಿಂದ ವಿಪರೀತ ಫಲ ಸಿಗುವ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಈ ರೀತಿಯಾಗಿ ಪ್ರತಿಯೊಂದು ಧರ್ಮವೂ ಕೂಡ ಈ ಹಿನ್ನೆಲೆಯಲ್ಲೇ ಇರ್ತದೆ. ಹಾಗೆಯೇ ವಂದನ ಅಂತಾಯ್ತು. ವಂದನ ಅಂತ ಹೇಳಿದ್ರೆ ಸಾಷ್ಟಾಂಗ ನಮಸ್ಕಾರವು ಕೂಡ ವಂದನೆ ಅಂತ ಹೇಳ್ತೇವೆ. ಸಾಷ್ಟಾಂಗ ನಮಸ್ಕಾರ ಯಾವ ರೀತಿಯಾಗಿ ಮಾಡಬೇಕು? ಉರಸ ಶಿರಸಾ ದೃಷ್ಟ್ಯ ಮನಸಾ ವಚಸಾ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮಃ ಅಷ್ಟಾಂಗ ಈರಿತಃ. ಅಂದರೆ ಪ್ರತಿಯೊಂದು ನಮಸ್ಕಾರವೂ ಕೂಡ ಒಂದೊಂದು ಇಂದ್ರಿಯವನ್ನು ಭಗವಂತನಿಗೆ ಅರ್ಪಣೆ ಮಾಡುವುದು ಈ ಪ್ರಕ್ರಿಯೆಯ ಉದ್ದೇಶ. ನಮ್ಮ ಎದೆಯನ್ನು ನೆಲಕ್ಕೆ ತಾಗಿಸಬೇಕು, ತಲೆಯನ್ನು ತಾಗಿಸಬೇಕು, ಕೈಯನ್ನು ತಾಗಿಸಬೇಕು, ಹಾಗೆ ಕಾಲನ್ನು ತಾಗಿಸಬೇಕು. ಈ ರೀತಿಯಾಗಿ ಮುಖ್ಯವಾಗಿ ಹಾಗೆ ಏನ್ ಮಾಡಬೇಕಂದ್ರೆ ದೃಷ್ಟಿ ಅಂದ್ರೆ ಭಗವಂತನನ್ನು ನೋಡಬೇಕು, ಭಗವಂತನ ಪ್ರತಿಮೆಯನ್ನು ನೋಡಬೇಕು, ಭಗವಂತನನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡಬೇಕು. ಯಾಕೆಂದ್ರೆ ಕೇವಲ ಭಗವಂತನನ್ನು ನೋಡಿದ್ರಿಂದ ಸಾಕಾಗುವುದಿಲ್ಲ. ಯಾಕೆಂದ್ರೆ ಭಗವಂತನನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅವನ ಪ್ರತಿಮೆಯನ್ನು ನಾವು ನೋಡುವುದು. ಅದಕ್ಕೆ ಮನಸ್ಸಿನಲ್ಲಿ ಇನ್ನೊಂದು ಪ್ರತಿಮೆ ಮಾಡಬೇಕಂತೆ, ಮನಸ್ಸಿನಲ್ಲಿ ಭಗವಂತನನ್ನು ಚಿಂತನೆ ಮಾಡಬೇಕು. ಭಗವಂತನು ಈ ಪ್ರತಿಮೆ ಅಂತೆ ಅಲ್ಲ, ಈ ಪ್ರತಿಮೆಗಿಂತ ಅತ್ಯಂತ ವಿಲಕ್ಷಣ, ಆದರೂ ಕೂಡ ಪ್ರತಿಮೆ ಒಳಗೆ ಇದ್ದಾನೆ. ಈ ರೀತಿಯಾಗಿ ಮನಸ್ಸಿನಲ್ಲಿ ಚಿಂತನೆ ಮಾಡಬೇಕು. ಈ ರೀತಿಯಾಗಿ ಮನಸ್ಸಿನಲ್ಲಿ ವಂದನೆ, ಕಾಯಿಕವಾಗಿ ವಂದನೆ, ಈ ರೀತಿಯಾಗಿ ಈ ಎರಡೂ ವಂದನೆಯನ್ನು ಇಲ್ಲಿ ಹೇಳ್ತಾರೆ. ಹಾಗೆ ಅಷ್ಟಾಂಗ ನಮಸ್ಕಾರವು ಗಂಡಸರಿಗೆ ವಿಹಿತವಾಗಿದೆ, ಸ್ತ್ರೀಯರಿಗೆ ಷಡಂಗ ವಿಹಿತ ಅಂತ ಹೇಳ್ತಾರೆ. ಇನ್ನು ದಾಸ್ಯ, ಈ ಎಲ್ಲಾ ಸಾಧನೆಯ ನಂತರ ಫಲರೂಪವಾಗಿ ಸಿಗುವಂತಹದ್ದು ದಾಸ್ಯ. ಅದು ಸಾಮಾನ್ಯವಾಗಿ ಹೇಳುವುದಂದ್ರೆ ಭಗವಂತನು ನನ್ನ ಸ್ವಾಮಿ ಎಂಬ ಎಚ್ಚರ, ಉಳಿದವರು ನಮ್ಮ ಸ್ವಾಮಿಗಳಲ್ಲ ಎಂಬುದು ಎಚ್ಚರ. ಅಂದ್ರೆ ಗುರುಗಳು ನಮಗೆ ಗೌರವ ಅರ್ಹರಾದರೂ ಕೂಡ ಸ್ವಾಮಿ ಎಂಬುವನು ಒಬ್ಬನೇ, ಆತ್ಮೋಪಾಸನೆ ಅಂತ ಹೇಳ್ತೇವೆ. ಅಂದ್ರೆ ಸ್ವಾಮಿ ಯಾವಾಗ ಆಗುವುದು ಅಂತ ಹೇಳಿದ್ರೆ, ಯಾರು ಸತ್ತ ಪ್ರವೃತ್ತಿ ಪ್ರಮಿತಿ ಪ್ರಧಾನ ಅವನು ನಮಗೆ ಸ್ವಾಮಿ ಆಗ್ತಾನೆ. ಹಾಗೆಯೇ ಅಂದ್ರೆ ಭಗವಂತನು ನಮಗೆ ಅಸ್ತಿತ್ವವನ್ನು ಕೊಟ್ಟವನು, ಹಾಗೆಯೇ ಪ್ರವೃತ್ತಿಯನ್ನು ಮಾಡಿಸುವನು, ಪ್ರಮಿತಿಯನ್ನು ಕೊಟ್ಟವನು, ಜ್ಞಾನವನ್ನು ಕೊಟ್ಟವನು. ಆದ್ದರಿಂದ ಭಗವಂತನು ನಮಗೆ ಸ್ವಾಮಿ. ಆತ್ಮೋಪಾಸನೆ ಎಂಬುದು ವೇದಾಂತ ಶಾಸ್ತ್ರದಲ್ಲಿ ಅಂದ್ರೆ ವೇದಶಾಸ್ತ್ರದಲ್ಲಿ ಅತ್ಯಂತ ಮುಖ್ಯವಾದ್ದು, ಪ್ರತಿಯೊಬ್ಬನೂ ಮಾಡಬೇಕಾದ್ದು. ಭಗವಂತನು ನನ್ನ ಸ್ವಾಮಿ, ನಾನು ಅವನ ದಾಸ ಎಂಬ ಎಚ್ಚರ, ಇದನ್ನು ದಾಸ್ಯ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಇದು ಬರುವಂತಹದ್ದಲ್ಲ. ಅಂದ್ರೆ ಅತ್ಯಂತ ಇನ್ನು ಯಾರ ದಾಸನೂ ಅಲ್ಲ, ನಾವು ಭಗವಂತನನ್ನೇ ದಾಸ. ಯಾವಾಗಲೂ ಅವನಲ್ಲಿಯೇ ಆಸಕ್ತಿ ಇದ್ದು ಅವನು ಕಂಡಾಗ ಅವನ ಪ್ರತಿಮೆ ಅವನನ್ನು ಪೂಜೆ ಮಾಡುವುದು, ಅವರ ಬಳಿ ಇದ್ದು ಗುರುಗಳ ಬಳಿ ಇದ್ದು ದಾಸರಂತೆ ಇರುವಂಥದ್ದು, ಇದು ದಾಸ್ಯದ ಸಂಕೇತ. ಇನ್ನು ಸಖ್ಯ ದಾಸ್ಯದ ಇನ್ನೊಂದು ಮುಖ. ದಾಸ್ಯವೇ ಅತಿ ಎತ್ತರದಲ್ಲಿ ನಿಂತಾಗ, ಅತಿ ಮುಂದುವರೆದಾಗ ಭಗವಂತನಲ್ಲಿ ಸಲಿಗೆ ಹುಟ್ಟುತ್ತದೆ, ಸಖ್ಯ ಅಂತ ಹೇಳ್ತೇವೆ. ಗೆಳೆಯ, ಭಗವಂತನು ನನ್ನ ಗೆಳೆಯ. ಯಾಕೆಂದ್ರೆ ಸಾಮಾನ್ಯವಾಗಿ ಯಾರು ನಮ್ಮ ಬಳಿಯೇ ಇರ್ತಾರೋ, ತುಂಬಾ ಹತ್ತಿರದಲ್ಲಿರ್ತಾರೋ, ತುಂಬಾ ಮಾತುಕತೆ ಯಾರಲ್ಲಿ ಆಡ್ತದೋ, ಯಾರ ಭಾವನೆ ಪ್ರತಿಕ್ರಿಯೆ ಒಂದೇ ಇರ್ತದೋ ಅವರಲ್ಲಿ ನಮಗೆ ಸಖ್ಯ ಬೆಳೀತದೆ. ಈ ಭಗವಂತನನ್ನು ಅವನು ಯಾವಾಗಲೂ ಕಾಣುವುದರಿಂದ, ಭಗವಂತನನ್ನು ಪ್ರತಿಯೊಂದು ವಸ್ತುವಿನಲ್ಲಿಯೂ ಆ ಭಗವಂತನನ್ನೇ ಕಾಣುವುದರಿಂದ ಅವನಿಗೆ ಸಖ್ಯ ಹುಟ್ಟುತ್ತದೆ, ಭಗವಂತನನ್ನು ಗೆಳೆಯ ಅಂತ. ಇದು ಇನ್ನೊಂದು ಮುಖ. ಸಾಮಾನ್ಯವಾಗಿ ದಾಸ್ಯ ಮತ್ತೆ ಸಖ್ಯವು ಪಿತೃ ಮಾತ್ರಗಳಲ್ಲಿ ನಾವು ಕಾಣಬಹುದು. ತಂದೆಯಲ್ಲಿ ನಮಗೆ ಸ್ವಾಮಿ ಭಾವನೆ, ಗೌರವಾರ್ಹರು, ಇದು ಇರಬೇಕಾದ್ದು. ಹಾಗೆ ತಾಯಿಯಲ್ಲಿ ಸಖ್ಯ ಇರ್ತದೆ. ಭಗವಂತನಲ್ಲಿ ಇದು ಎರಡೂ ಇರಬೇಕಂತೆ. ಅವನು ನನ್ನ ಸ್ವಾಮಿ, ಅವನು ನನ್ನ ಗೆಳೆಯ, ಎರಡೂ ಇರಬೇಕು. ಆವಾಗ ಅದು ಪೂರ್ಣ ಆಗ್ತದೆ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ವೇದ ಎರಡೂ ಬಗೆಯಲ್ಲಿಯೂ ಹೇಳ್ತದೆ. ಅವನು ತಂದೆಗೆ ಸಮ ಎಂಬುದಾಗಿಯೂ ಹೇಳ್ತದೆ, ಹಾಗೆ ತಾಯಿಯೂ ಹೌದು, ತಂದೆಯೂ ಹೌದು, ತಾಯಿಯೂ ಹೌದು. ಸನಃ ಪಿತೇವ ಸೂನವೇ
ಸೂಪಾಯನಃ ಭವ. ಅಂದರೆ ಭಗವಂತನು ತಂದೆಯಂತೆ ನಮಗೆ ಆಶ್ರಯನಾಗಿದ್ದಾನೆ. ಇನ್ನೊಂದು ಕಡೆ ಹೇಳ್ತಾರೆ ಅವನು ತಾಯಿಯಂತೆ ಮಾತೃದೇವೋ ಭವ. ತಂದೆ ಹೇಗೆಂದ್ರೆ ಅವನು ಭಗವಂತನು ನಮ್ಮನ್ನು ಪಾಲನೆ ಮಾಡ್ತಾನೆ. ಅದರಿಂದ ತಂದೆ ಹೇಗೆ ಮಕ್ಕಳನ್ನು ಪೋಷಣೆ ಮಾಡ್ತಾನೋ ಪಾಲನೆ ಮಾಡ್ತಾನೋ ಅದೇ ರೀತಿಯಾಗಿ ಭಗವಂತನು ನಮ್ಮನ್ನು ಪಾಲನೆ ಮಾಡ್ತಾನೆ. ಸುಪಾಯನೋ ಭವ. ಸುಪಾಯನ ಅಂತ ಹೇಳಿದ್ರೆ ಸುಷ್ಟು ಉಪಾಯನ ಅಂದ್ರೆ ಮೋಕ್ಷವನ್ನು ಕರುಣಿಸುವುದರ ಮೂಲಕ ಮುಖ್ಯವಾದ ತಂದೆಯಾದವನು ಮಕ್ಕಳಿಗೆ ಏನೆಲ್ಲ ಇಚ್ಛೆ ಇರ್ತದೋ ಅದನ್ನು ಕೊಡ್ತಾನೆ ಅಂತ. ಹಾಗೆ ಭಗವಂತನು ಕೂಡ ನಮಗೆ ಮುಖ್ಯವಾದ್ದು ಬೇಕಾದ್ದು ಯಾವುದು? ಮೋಕ್ಷ, ನಮ್ಮ ಸ್ವರೂಪಭೂತವಾದ ಆನಂದ ಆವಿರ್ಭಾವ, ಅದನ್ನು ಕರುಣಿಸ್ತಾನೆ. ಆದ್ದರಿಂದ ಭಗವಂತನು ನಮ್ಮ ತಂದೆಗೆ ಸಮ. ಹಾಗೆ ಮಾತಾ ತಾಯಿಯೂ ಹೌದು, ನಮ್ಮ ಸೃಷ್ಟಿಗೆ ಕಾರಣನಾದವನು. ಸಖ್ಯ, ಅದಕ್ಕೆ ಸಖ್ಯ ಇರ್ತದೆ, ತಾಯಿಯಲ್ಲಿ ನಮಗೆ ಸಖ್ಯ ಇರ್ತದೆ. ಆ ರೀತಿಯಾಗಿ ಭಗವಂತನಲ್ಲಿ ಕೂಡ ಸಖ್ಯ ಇರಬೇಕಂತೆ. ಭಗವಂತನು ನಮಗೆ ತಾಯಿಯೂ ಹೌದು ತಂದೆಯೂ ಹೌದು. ಆತ್ಮಕೃತೆ ಪರಿಣಾಮ ಯೋನಿಷ್ಠ ಗೀಯತೆ ಓಂ. ಏನಂತ ಹೇಳಿದ್ರೆ ಭಗವಂತನು ತಾಯಿ ಹೌದು, ಭಗವಂತನು ಸೃಷ್ಟಿ ಮಾಡಿದ್ದು, ನಮ್ಮನ್ನು ಸೃಷ್ಟಿ ಮಾಡಿದ್ದು ಹೌದು, ನೇರ ಸೃಷ್ಟಿ ಮಾಡಿದ್ದು ಹೌದು, ಲಕ್ಷ್ಮಿಯ ಮೂಲಕ ಸೃಷ್ಟಿ ಮಾಡಿದ್ದು ಹೌದು. ಆ ರೀತಿಯಾಗಿ ಭಗವಂತನ ತಂದೆಯೂ ಹೌದು ತಾಯಿಯೂ ಹೌದು. ಈ ರೀತಿಯಾಗಿ ದಾಸ್ಯ ಆಯಿತು, ಇನ್ನು ಸಖ್ಯ ಆಯಿತು. ಕೊನೆಗೆ ಇದಿಷ್ಟರ ಫಲರೂಪವಾಗಿ ಆತ್ಮನಿವೇದನ ಮಾಡಬೇಕಂತೆ. ನಮ್ಮನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಜೀವನೂ ಕೂಡ ಭಗವಂತನ ಅಧೀನ. ಜೀವನಿಗೆ ಸತ್ತ ಪ್ರವೃತ್ತಿ ಪ್ರಮಿತಿ ಕೊಟ್ಟವನು ಭಗವಂತ ಎಂಬ ಎಚ್ಚರ, ಸಂಪೂರ್ಣವಾದ ಎಚ್ಚರ ಏನಿದೆ ಅದನ್ನು ಆತ್ಮನಿವೇದನ ಅಂತ ಹೇಳ್ತಾರೆ. ಆತ್ಮವನ್ನು ಭಗವಂತನಲ್ಲಿ ನಿವೇದಿಸುವುದು. ಇದರಿಂದ ನಮಗೆ ಮೋಕ್ಷ ಸಾಧ್ಯ. ಈ ಆತ್ಮನಿವೇದನ ಎಂಬುದು ಅಪರೋಕ್ಷ ಜ್ಞಾನವೇ ಆಗಿದೆ. ಆತ್ಮನಿವೇದನ ಎಂಬುದಕ್ಕೆ ಇನ್ನೊಂದು ಅರ್ಥ ಏನಂತ ಹೇಳಿದ್ರೆ ಭಗವಂತನಲ್ಲಿ ನಮ್ಮ ಸರ್ವಸ್ವವನ್ನು ಅರ್ಪಿಸುವುದು. ಭಗವಂತನನ್ನು ನಮ್ಮ ಹೃದಯದಲ್ಲಿ ಅಂದ್ರೆ ಜೀವನ ಹೃದಯದಲ್ಲಿ ಭಗವಂತನನ್ನು ಕಾಣುವುದು. ವೇದನಂ ಅಂತ ಹೇಳಿದ್ರೆ ತಿಳಿಯುವುದು. ಇದನ್ನು ಆತ್ಮನಿವೇದನಂ ಅಂತ ಹೇಳ್ತಾರೆ. ಭಗವಂತನಲ್ಲಿ, ಆತ್ಮನಿ ತನ್ನಲ್ಲಿ, ನನ್ನ ಜೀವನಲ್ಲಿ ಭಗವಂತನನ್ನು ಕಾಣುವುದು. ಇದನ್ನು ಆತ್ಮನಿವೇದನಂ ಅಂತ ಹೇಳ್ತಾರೆ. ಯಾಕೆಂದ್ರೆ ಪ್ರತಿಯೊಂದು ಜೀವರಲ್ಲಿಯೂ ಕೂಡ ಬಿಂಬವಾಗಿ ಭಗವಂತನ ರೂಪ ಇರ್ತದೆ. ನಾವೆಲ್ಲರೂ ಭಗವಂತನ ಪ್ರತಿಬಿಂಬ. ಪ್ರತಿಯೊಂದು ಜೀವರಲ್ಲಿಯೂ ಕೂಡ ಪ್ರತ್ಯೇಕವಾದ ಭಗವಂತನ ರೂಪಗಳಿರ್ತವೆ. ಆದರೆ ಭಗವಂತನ ರೂಪಗಳಿಗೆ ಏನೂ ಭೇದ ಇಲ್ಲ. ಆದ್ದರಿಂದ ಆ ಬಿಂಬ ಸಾಕ್ಷಾತ್ಕಾರದಿಂದ ನಮಗೆ ಮೋಕ್ಷ ಲಭಿಸುತ್ತದೆ. ಆದ್ದರಿಂದ ಇದು ಆತ್ಮನಿವೇದನಂ. ಇನ್ನು ಭಗವಂತನನ್ನು ನಿತರಾಂ ವೇದನಂ ಅಂದ್ರೆ ಚೆನ್ನಾಗಿ ತಿಳಿಯುವುದು, ಜ್ಞಾನದ ಪರಾಕಾಷ್ಠೆ. ಇದನ್ನು ಅಪರೋಕ್ಷ ಜ್ಞಾನ ಅಂತ ಹೇಳ್ತೇವೆ. ಈ ಅರಿವಿನಿಂದಲೇ ಆ ಭಗವಂತನ ಪ್ರಾಪ್ತಿ ಸಾಧ್ಯ ಆಗ್ತದೆ. ಈ ಅರಿವು ಇಲ್ಲದೆ ಕೇವಲ ಈ ಜಗತ್ತಿನಲ್ಲಿ ಸಂಸಾರದಲ್ಲಿ ಜಂಜಾಟ ಇರುವುದರಿಂದ ದುಃಖವೇ ಲಭಿಸುತ್ತದೆ ಹೊರತು ಸುಖ ಪ್ರಾಪ್ತಿ ಆಗುವುದಿಲ್ಲ. ಆದರೆ ಸಾಮಾನ್ಯವಾಗಿ ಮೊದಲಿಗೆ ಈ ಶ್ರವಣ ಮಾಡುವುದರಿಂದ ತುಂಬಾ ಧ್ಯಾನ ಮೊದಲಾದ ಮಾಡುವುದು ಕಷ್ಟ ಆಗಬಹುದು. ಆದರೆ ಮೊದಲಿಗೆ ಕಷ್ಟ ಆದರೂ ಕೂಡ ಕೊನೆಗೆ ಆತ್ಯಂತಿಕ ಸುಖ ಸಿಗುವುದರಿಂದ ಆ ಸುಖವು ಈ ಸಾಮಾನ್ಯವಾಗಿ ಲೋಕ ಸುಖಕ್ಕಿಂತ ಅತಿ ವಿಲಕ್ಷಣ ಅಷ್ಟೇ ಅಲ್ಲ, ಅತೀ ಎತ್ತರದಲ್ಲಿರುವಂಥದ್ದು. ಆ ಸುಖದ ಪ್ರಾಪ್ತಿಗಾಗಿ ನಾವು ಈ ಸಂಸಾರದಲ್ಲಿ ಬಂದಿದ್ದೇವೆ ಎಂಬ ಅರಿವು ಮುಖ್ಯವಾಗಿ ಬೇಕಾದ್ದು. ಆ ಅರಿವಿನಿಂದಲೇ ಆ ಭಗವಂತನ ಪ್ರಾಪ್ತಿಯಾಗುವುದು, ಭಗವಂತನನ್ನು ಸೇರಲು ಸಾಧ್ಯ ಆಗ್ತದೆ. ಅದಕ್ಕಾಗಿ ನಾವೆಲ್ಲರೂ ಇವತ್ತಿನಿಂದಲೇ ಸರಿ, ನಾವು ಏನಾದರೂ ಗುರುಗಳಿಂದ ಏನಾದರೂ ಕೇಳಿರ್ತೇವೆ, ಅದನ್ನು ನಾವು ಮನೆಗೆ ಹೋಗಿ ಮೆಲುಕು ಹಾಕೋದು, ಏನೆಲ್ಲ ಹೇಳಿದ್ರು ಮೆಲುಕು ಹಾಕೋದು, ಅದನ್ನು ಮತ್ತೆ ಇನ್ನೊಬ್ಬರಿಗೆ ಹೇಳೋದು. ಈ ರೀತಿಯಾಗಿ ಮಾಡ್ತಾ ಬಂದ್ರೆ ನಮ್ಮ ಪ್ರತಿನಿತ್ಯದ ಏನು ಚಟುವಟಿಕೆ ಇದೆ, ಇನ್ನು ಏನೇನು ಬೇರೆ ಕೆಲಸ ಮಾಡುವಾಗಲೂ ಕೂಡ, ಅಡುಗೆ ಎಲ್ಲ ಮಾಡುವಾಗಲೂ ಕೂಡ ಭಗವಂತನ ಸ್ತೋತ್ರವನ್ನು ಪಾರಾಯಣ ಮಾಡುವುದು. ಇದು ವಂದನೆ ಕೀರ್ತನೆ ಆಗ್ತದೆ. ಇದು ಏನು ವಿಷ್ಣು ಸಹಸ್ರನಾಮ ನಾಮವನ್ನು ಹೇಳುವುದರಿಂದ
ಇದು ಸ್ಮರಣೆ ಆಗ್ತದೆ. ನಾಮಸ್ಮರಣೆಯನ್ನು ತುಂಬಾ ದಾಸರು ತುಂಬಾ ಹೇಳ್ತಾರೆ, ನಾಮಸ್ಮರಣೆ ಮಾಡಬೇಕು ಅಂತ. ಆದ್ದರಿಂದ ಪ್ರತಿಯೊಂದು ಪ್ರಕ್ರಿಯೆಯಲ್ಲಿಯೂ ಕೂಡ ಈ ಸಾಧನೆಯನ್ನು ನಾವು ಅಡಕವಾಗಿ ಇರಿಸಬಹುದಾಗ್ತದೆ. ಆದ್ದರಿಂದ ಈ ಸಾಧನೆ ಮಾಡುವುದರಿಂದಲೇ ಭಗವಂತನ ಪ್ರಾಪ್ತಿ ಆಗ್ತದೆ, ನಮ್ಮ ಜೀವನ ಸಾರ್ಥಕ ಆಗ್ತದೆ. ನಾವು ಮಾಡಿದ ಪ್ರತಿಯೊಂದು, ನಾವು ಈ ಸಂಸಾರದಲ್ಲಿ ಇದ್ದದ್ದು ಸಾರ್ಥಕತೆಗೆ ಬರ್ತದೆ. ಆದ್ದರಿಂದ ಇದಕ್ಕಾಗಿ ನಾವು ಇನ್ನೂ ತಿಳಿಯಬೇಕು. ಮೊದಲಿಗೆ ಶ್ರವಣದಿಂದಲೇ ಎಲ್ಲ ಸಾಧ್ಯ ಆಗ್ತದೆ. ಆದ್ದರಿಂದ ಕೇಳುತ್ತಾ ಭಗವಂತನ ಗುಣಗಳನ್ನೇ ಕೇಳೋಣ. ಈ ರೀತಿಯಾಗಿ ಭಾಗವತದಲ್ಲಿ ಈ ಶ್ಲೋಕವನ್ನು ಹೇಳ್ತಾರೆ. ಈ ಭಗವಂತನ ಈ ಸಾಧನೆಯಿಂದಲೇ, ಭಗವಂತನ ಪ್ರಾಪ್ತಿಯಿಂದಲೇ ನಮಗೆ ಎಲ್ಲ ಸಿದ್ಧ ಆಗ್ತದೆ. ಅದಕ್ಕಾಗಿ ನಾವು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಗುರುಗಳಿಗೆ ನಮಸ್ಕಾರ ಮಾಡ್ತಾ ಶ್ರೀ ಕೃಷ್ಣಾರ್ಪಣಮಸ್ತು. ಮಧ್ವಶಾಸ್ತ್ರದಲ್ಲಿ ಹಾಗೂ ಬಹಳಷ್ಟು ಗ್ರಂಥಗಳಲ್ಲಿ, ಬೇರೆ ಬೇರೆ ಗ್ರಂಥಗಳಲ್ಲಿ ಬರತಕ್ಕಂತಹ ಬಹಳಷ್ಟು ವಿಚಾರಗಳನ್ನು, ದೇವರನ್ನ ಅರ್ಚಿಸುವುದರ ಬಗ್ಗೆ, ನಮ್ಮನ್ನು ನಾವು ದೇವರಿಗೆ ಅರ್ಪಣೆ ಮಾಡಿಕೊಳ್ಳುವುದರ ಬಗ್ಗೆ, ವಂದನೆ ಯಾವ ರೀತಿ ಮಾಡಬೇಕು, ದಾಸ್ಯ ಸಖ್ಯ ಪ್ರದಕ್ಷಿಣೆ ಮಾಡುವ ವಿಚಾರಗಳು, ಯಾವ ರೀತಿ ನಾವು ಮನುಷ್ಯರಾದಂತಹವರು ಶ್ರವಣ ಮನನಗಳನ್ನು ಮಾಡಬೇಕು, ಇದರಿಂದ ಆಗತಕ್ಕಂತಹ ಒಂದು ಸಾಧನೆ ಏನಿದೆ, ಈ ಎಲ್ಲ ವಿಚಾರಗಳನ್ನು ಫಲಿಮಾರು ಮಠದ ಶಿಷ್ಯ ವರ್ಗದವರಲ್ಲಿ ಒಬ್ಬರಾದಂತಹ ಕಾಪು ಹಯಗ್ರೀವಾಚಾರ್ಯರವರ ಮೊಮ್ಮಗರಾದಂತಹ ಶ್ರೀ ಲಕ್ಷ್ಮೀಶ ಭಟ್ಟರವರು ಇಷ್ಟು ಹೊತ್ತಿನವರೆಗೂ ನಿರೂಪಣೆ ಮಾಡಿದ್ದಾರೆ. ಶ್ರೀ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣೆ ಸಮಿತಿ ಹಾಗೂ ಸರ್ವಮೂಲ ಪ್ರತಿಷ್ಠಾನ ತಿರುವಳ್ಳೂರು ಘಟಕದ ವತಿಯಿಂದ ಶ್ರೀ ಲಕ್ಷ್ಮೀಶ ಭಟ್ಟರಿಗೆ ಅನಂತ ಧನ್ಯವಾದಗಳನ್ನು ಹೇಳುತ್ತಾ, ಈ ದಿವಸದ ಮುಂದಿನ ಮುಖ್ಯ ಪ್ರವಚನಕಾರರಾದಂತಹ ಪ್ರವಚನ ಶಿಖಾಮಣಿಗಳು, ಬಹುಭಾಷಾ ಶಾಸ್ತ್ರ ಕೋವಿದರು, ತರ್ಕಶಾಸ್ತ್ರ ಪ್ರವೀಣರೂ ಆದಂತಹ ಬೆಂಗಳೂರಿನ ನಿವಾಸಿಗಳಾದ ಖೇಡ ವೇದವ್ಯಾಸಾಚಾರ್ಯವರಿಂದ ಇನ್ನು ಮುಂದೆ ಹರಿಕಥಾಮೃತ ಸಾರದಲ್ಲಿ ಬರತಕ್ಕಂತಹ ಕರುಣಾ ಸಂಧಿಯ ಬಗ್ಗೆ ಪ್ರವಚನ ಮಾಲಿಕೆ ಇದೆ. ಉಭಯ ಸಮಿತಿಯ ಪರವಾಗಿ ವಿದ್ವಾನ್ ಶ್ರೀ ಖೇಡ ವೇದವ್ಯಾಸಾಚಾರ್ಯರನ್ನು ಸ್ವಾಗತಿಸುತ್ತಾ ತಮ್ಮ ಒಂದು ಪ್ರವಚನ ಮಾಲಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತೇನೆ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜರಮಲಜನೋನ್ನತ್ಯಭೂತ್ಯರ್ಪಕಾಯ ಖಿತ್ಯಾಮತ್ಯಲ್ಪಭೃತ್ತೇ ತ್ವಪಿ ಕುಜನಕೃತೋದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಸಹರ್ತ್ರೇ ಹಯಮುಖಹರಳೆ ಅಮುತ್ರಪಾತ್ರೇ ನಮಸ್ತೆ. ತಸ್ಮೈ ಕಸ್ಮೈ ಚಿರಸ್ಮನ್ಮನಸಿ ಧೃತಕಥಾ ವಿಸ್ಮೃತೋ ಸ್ಮಾರಕಾಯ ಭೂಷಾರತ್ನಂ ಭುವನವಲಯತ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುಃ ದೇವತಾ ಮೂಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ತತ್ಸರೋಜದ್ದುರತ್ನಂ ಕೌಸಲ್ಯಾಯ ಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ